ನಮ್ಮ ಮದುವೆಗೆ ಮೊದಲು ಗಂಡ ಕೆಂಪೇಗೌಡ ಹಾರುವರ ಹಟ್ಟಿಯಲ್ಲಿ ಚೀತಕ್ಕಿದ್ದ. ಚಿಂದಿದುಪಟೆಯ ಚೆಲುವ ತಂಗಳಿನ ಸರದಾರ ದನದ ಕೊಟ್ಟಿಗೆಯಲ್ಲೇ ಮಲಗುತ್ತಿದ್ದ. ದುಡಿಯುತ್ತಿದ್ದನು ಹೊತ್ತು ಇಳಿವ ತನಕ, ದುಡಿಯುತ್ತಿದ್ದನು ಹೊತ್ತು ಇಳಿವ ತನಕ. ಹಿಪ್ಪನೇರಳೆ ಕಡ್ಡಿ, ಹಣ್ಣು ತರಕಾರಿಗಳು, ಮಲ್ಲಿಗೆಯು ಕಿಕ್ಕಿರಿದು ಬೆಳೆವ ತನಕ. ಅಪ್ಪಣೆಯ ಕೊಟ್ಟ ಧಣಿ ಮೇಲು ತೋಟವನ್ನೆಲ್ಲ ಅಗೆದು ನಾ ಬರುವ ವೇಳೆಯೊಳಗೆ ಯಾವ ಕೀಲಿನ ನೋವು, ಎಂಥ ಮಾಯದ ಮರೆವು. ನನ್ನ ಗಂಡ ತೋಟದಲ್ಲೇ ಮಲಗಿಬಿಟ್ಟ. ಗಿಡ ಗಿಡವು ಹಾರಿ ಬೇಲಿಗಳ ಮೇಲೆಲ್ಲ ಮಾರಣಿಕೆ ಚೆಲ್ಲಿ ನಿಂತು ನಾಟ್ಯ ಮಾಡಿ ಮಲಗಿದ್ದ ಪತಿರಾಯ ಬೆಳಗುತ್ತಿದ್ದ. 10 ದಿಕ್ಕುಗಳಲ್ಲಿ ಮುತ್ತು ರಕ್ತದ ದೀಪ. ಕಂಡ ಎಂತ ಪುಣ್ಯವೋ ನಿನದು. ಯಾವ ತಾಯಿಯ ಮಗನು? ನಾಗಪ್ಪ ಬಂದವನೇ ಕೆಂಪಯ್ಯ ಹೇಳು. ರಾಜವಾಳುವ ಇವಾಗ ನಿನಗುಂಟು ಕೆಂಪನ, ಎದ್ದಿಲ್ಲ ರಾಜ ಕಟ್ಟಯ್ಯ ತಂದು. ನೀನರಸನಾದಾಗ ನನ್ನ ಮಂತ್ರಿಯ ಮಾಡು. ಮುತ್ತಿಗೆಯ ಹಾಕಯ್ಯ ಕೊಳ್ಳೆಯ ಕತ್ತಿ. ಮಕ್ಕಳೆಷ್ಟು, ಆಗದ ವಿಜಯೆಷ್ಟು. ಎಷ್ಟಯ್ಯ ಕನಸೊಡೆದು ಹರಿದ ರಕ್ತ, ಮುರಿದ ಕೈಕಾಲುಗಳು, ಮುರಿದ ತಲೆಗಳು, ಒಡೆದ ಮುಂಗನಸುಗಳ ಲೆಕ್ಕವೆಷ್ಟು. ನನ್ನ ಗಂಡನ ಜೊತೆಯ ಚೀತಗಾರರ ಕಥೆಯು ಯಾರೊಳಗೂ ಮೂಡಲಿಲ್ಲ. ರಾಜ್ಯದಾಹದ ಬೆಂಕಿ ಊರೂರ ಸುಟ್ಟಾಗ ಬೂದಿಯಾದವರು ತಿಳಿಯಲಿಲ್ಲ. ನನ್ನ ಸೀರೆಯ ಸೆರಗು ಮರೆ ಮಾಡಿಕೊಂಡಿರುವ ಚೋಪಡಿಯ ಲೋಕವನ್ನು ತೋರಲೇನು? ಹೊಟ್ಟೆಯೊಳಗಿನ ಬೆಂಕಿಯುಂಡೆ ಎಲ್ಲವನ್ನೆತ್ತಿ ಮೆರವ ಜನಗಳ ಮೇಲೆ ಚೆಲ್ಲಲೇನು? ಬೆಂಗಳೂರೇ ಎಂದು ಬಾಯಾಯ ಕರೆಯುವವರೇ, ನನ್ನ ಸೀರೆಯ ಸೆರಗು ಮರೆ ಮಾಡಿಕೊಂಡಿರುವ ಚೋಪಡಿಯ ಲೋಕವನ್ನು ತೋರಲೇನು? ಮೈ ತುಂಬ ಒಡನೆಗಳು ಇರಬಹುದು ನನಗೆ. ಹೊಟ್ಟೆಯೊಳಗಿನ ಬೆಂಕಿಯು
ಆಫೀಸ್ ಕೆಲಸ ಅಲ್ಲ, ಜೀವನ ಕ್ರಮ. ಪತ್ರಿಕಾ ಧರ್ಮ, ಪತ್ರಿಕಾ ಧರ್ಮ. ಮತ್ತು ಹುಟ್ಟಿದ ಬಾಡಿ ಒಳಗೆ ಮೊಳೆ ಹೋಗ್ತೈತೇನು? ಕಾಲ ಕೆಟ್ಟೈತಿ, ಕಾಲ ಕೆಟ್ಟೈತಿ. ಸಾರ್, ಒಂದ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ ಸಾರ್. ಮಾತಾಡು. ವಿಷಯ ಸ್ವಲ್ಪ ಗಂಭೀರ. ಏನ್ ಹೇಳು? ಹಾಗೆ ಹೇಳಕ್ಕಾಗಲ್ಲ ಸಾರ್. ಸರಿ, ಹೇಳ್ಬೇಡ. ನಿಜವಾಗ್ಲೂ ಜರ್ನಲಿಷ್ಟ ಸಾರ್, ತುಂಬಾ ಮಹತ್ವದ ವಿಷಯ, ಎಲ್ರಿಗೂ ಹೇಳಕ್ಕಾಗಲ್ಲ. ಅದಕ್ಕೆ ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ಜರ್ನಲಿಸ್ಟ್? ನನ್ನ ಪಾಸ್ ತೋರಿಸ್ತಾ ಇದ್ದೆ. ಛೆ, ನನ್ನ ಕಥೆ ಸರಿಯಾದ ಜಾಗಕ್ಕೆ ಹೋಗಿ ತಲುಪಲಿ ಅಂತ ಆಸೆ ಸರ್. ಯಾರೇ ಆದೋ ಕೈ ಸಿಕ್ಕರೆ ಅದು ಕಾಸಿನ ಬೆಲೆನೂ ಬರಲ್ಲ. ನನ್ನ ಕೈಯು ಸರಿ, ಏನ್ ಹೇಳು? ಹಾಗೆ ಹೇಳಕ್ಕಾಗಲ್ಲ ಸಾರ್. ಹೇಳ್ಬೇಕು ಅಂತೀಯ, ಇಲ್ಲ ಅಂತೀಯ? ಇದು ಬಹಳ ದೊಡ್ಡ ಸ್ಟೋರಿ ಸಾರ್. ನಿಜವಾಗ್ಲೂ ದೊಡ್ಡ ಸ್ಟೋರಿನೇ ಸಾರ್. ನಾನು ಸ್ಟೋರಿನೇ ಹುಡುಕ್ತಾ ಇದ್ದೆ. ಭೂತಕ್ಕೊಂದು ಮರ ಸಿಕ್ತು. ಏಳು ಬೀಳು ಇರೋದೇ ಸಂಜಯ. ಬರೇ ಬೀಳು ಮಾತ್ರ ಇರೋದು ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಒಂದು ಸಣ್ಣ ಹಳ್ಳಿಯಿಂದ ಬಂದು ಈ ದೊಡ್ಡ ಸಿಟಿಲಿ ಬೇರೋರೋದು ಅಂದ್ರೆ ಏನು ಅಂತ ನಿನಗೆ ಗೊತ್ತಿಲ್ಲ. ಯಾವುದು ನಮ್ಮ ಶಕ್ತಿ ಅಂತ ತಿಳ್ಕೊಂಡು ಬಂದಿರ್ತೀವೋ ಅವೆಲ್ಲವೂ ಇಲ್ಲಿ ನಮ್ಮ ದೌರ್ಬಲ್ಯಗಳಾಗಿ ಬಿಡ್ತವೆ. ನಾನು ಸಿಟಿ ಹುಡುಗಿ, ನನಗೆ ಈ ಕೆಲಸ ಲಕ್ಷಣ. ನಿನಗೆ ಇದೇ ಜೀವನ, ಸೆಕ್ಯೂರಿಟಿ, ಅನ್ಸರ್ಟನಿಟಿ. ನಾನೊಂದು ಸ್ಟೋರಿ ಮಾಡಿದೆ. ನೌಕರಿ ಸೇರ್ಕೊಂಡು ವರ್ಷಾನೇ ಸ್ಟೋರಿ. ದಿನ ರಾತ್ರಿ ಖಾನಾವಳಿಯ ಊಟ ಮುಗಿಸ್ಕೊಂಡು ನನ್ನ ಕೋರಿಗೆ ನಡ್ಕೊಂಡು ಹೋಗ್ತಾ ಇದ್ದೆ. ಒಬ್ಬ ಮನುಷ್ಯ ಬಿಕಾರಿ ಕುಟುಂಬದಲ್ಲಿ ಕುಂತ್ಕೊಂಡು ಬಿಡಿ ಸೇರ್ತಾ ಇದ್ದ. ಅವನು ನೋಡ್ತಾ ನೋಡ್ತಾ ನನ್ನ ಅಂತರಂಗಕ್ಕ ಅಲ್ಲೊಂದು ಕಥೆ ಐತಿ ಅಂತ ಗೊತ್ತಾಯ್ತು. ಅವನು ಮಾತಾಡ್ಸಿದ್ರ ಮಾತಾಡುವಲ್ಲ. ಈ ಯಾರು ಯಾಕೆ ಈಗ ಜೀವನ ಕಳಿತಿದ್ದಿ ಅಂದ. ನನಗ್ ಖಾತ್ರಿ ಆತು, ಇದು ರತ್ನದ ರತ್ನ. ಇದು ಮ್ಯಾಲ ಹೊಳಿ ಕುಂತ. ಈ ಹೊಳಿ ತೆಗೆದು ಸ್ವಚ್ಛ ಮಾಡಿದ್ರ ಹೊಳಿತದ ಹೊಳಿತದ. ಪತ್ರಿಕೆಯವ್ರು ಮಾಡ್ದು ಇನ್ಯಾರು ಮಾಡ್ಬೇಕಿದನ್ನ? ಅವನು ಬೆನ್ನು ಬಿಟ್ರು ಕೇಳ. ಸ್ಟೋರಿ. ಆ ಬಿಕಾರಿ ಯಾರವ? ನಟ ದುರ್ಗಾರಾವ್. ವರ್ತಮಾನದ ಗದ್ದಲದಾಗ ಜನ ಮರ್ತ ಬಿಟ್ಟಿದ್ರ. ಒಂದು ಕಾಲಕ್ಕ ಅವನ ದನಿಗ ಅವನ ಮಾರಿಗ ಜನ ಹುಚ್ಚಾಗ್ತಿದ್ರು. ಯಾವಾಗ ಅವನ ಅಧ್ಯಾತ್ಮ ಮುಚ್ಚಿಡಿತು, ಯಾಕೆ ಹಿಂಗ್ ಜಂಗಮನಾಗ ಬದುಕ್ತಿದ್ದ? ಎಂತ ಸ್ಟೋರಿ! ಕತೆಗೆ ಚಲೋ ಟೈಟಲ್ ಸಿಕ್ತು. ದುರ್ಗಾಲಾಲ್ಗ ಹೊಸ ಜನ್ಮ ತಲೆ ಮೇಲೆ ಹೊಡೆದಂಗಿತ್ತು. ಅವನ ಗಂಟಿದ ಕಾಲದ ಧೂಳು ಜೋಡಿಸಿ ಜನರು ನಿಂತು ತೊಳೆದು ಚಳಚಳ ಮಾಡಿ ಇತಿಹಾಸದ ಕೆಸರಿನಿಂದ ಎತ್ತಿದೆ ನೋಡಿ ದುರ್ಗಾಲಾಲ. ಹೀಗೆ ಈ ಬಿಕಾರಿನ ದಿನ ನೋಡ್ತೀನಲ್ಲ ಅಂತ ಮನೆಗೆ ಹೋಗಿ ಹೊತ್ಕೊಂಡು ಮಲಗಿದ್ರ ಈ ಸ್ಟೋರಿನೂ ಆಗ್ತಿರ್ಲಿಲ್ಲ. ಇವತ್ತು ನಾನು ಇರ್ತಾನೂ ಇರ್ಲಿಲ್ಲ. ಸರಿ, ಹೇಳು ಕತೆ. ನಾನೇ ಸರ್ ಸ್ಟೋರಿ. ಮುಂದೆ ನಮ್ದು ಬಹಳ ದೊಡ್ಡ ವಂಶ ಸಾರ್. ಮಧ್ಯೆ ಎಲ್ಲೋ ಕೊಂಡಿ ತಪ್ಪು ಹೋಗಿದೆ. ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ನಾನು ಒಂದಷ್ಟು ದಿನ ನೆಮ್ಮದಿಯಾಗಿರ್ಬೋದು ಸಾರ್. ಆಮೇಲೆ ನಾನು ಈ ಬೆಂಗಳೂರು ಕಟ್ಟಿದ ಕೆಂಪೇಗೌಡರ ವಂಶದವರು ಸಾರ್. ಸುದ್ದಿ ಬಳಸಿ ಅಲ್ಲ, ಸೀದಾ ಒಂದೇ ಲೈನು, ಮೇಲಿಂದ ಕೆಳಗಿನವರೆಗೂ.
ಕೆಂಪೇಗೌಡನ ಮರಿಮಗನ ಮರಿ ಮೊಮ್ಮಗನ ಮಗ ಅನ್ಬೋದು ಸರ್. ನಿನ್ನ ಹೆಸರು? ಕೆಂಪೇಗೌಡ. ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಸಾರ್, ಪುರಾವೆ ತೋರಿಸ್ತೀನಿ. ನಮ್ದು ಬಹಳ ದೊಡ್ಡ ಮನೆತನ ಸಾರ್, ಕೆಂಪೇಗೌಡರ ಮನೆತನ. ಆಗಲ್ಲ. ಒಂದು ಸಲ ಪ್ರೂವ್ ಆಗ್ಬಿಟ್ರೆ ಆಗತ್ತೆ ಸಾರ್, ಆಗತ್ತೆ. ಮಾನ್ಯತೆ ಒಂದು ಸಿಕ್ಬಿಟ್ರೆ ಉಳಿದದೆಲ್ಲ ತಂತಾನೆ ಆಗುತ್ತೆ. ಉಳ್ದುದು ಅಂದ್ರೆ ಸಭೆಗಳಿಗೆ ಆಹ್ವಾನ, ಒಂದು ಸನ್ಮಾನ, ಇಂಗ್ಲಿಷ್ ಪತ್ರಿಕೆಯಲ್ಲಿ ಫೋಟೋ, ಬೆಂಗಳೂರು ಹಬ್ಬದಲ್ಲಿ ಶಾಲು, ಬಿಳಿ ಜನರ ಪಾರ್ಟಿಗೆ ಆಹ್ವಾನ. ಬೆಂಗಳೂರು ಸ್ಥಾಪಕರ ವಂಶದವನು ಅಂದ್ರೆ ಸಾಮಾನ್ಯನ ಸಾರ್. ಕನ್ನಡದ ಕಹಳೆ ಊದ್ಬೋದು ನಾನು. ಮತ್ತೆ ನನ್ನ ಮೇಲೊಂದು ಪಿಕ್ಚರ್, ಕೆಂಪೇಗೌಡನ ಹೆಸರಿಟ್ರೆ ರಾಯಲ್ಟಿ ಕೇಳ್ತೀನಿ. ಒಂದ್ ಎಡೆ ನೋನ್ ಸಿಕ್ಕರೆ ಸಾಕು ಸಾರ್, ಹಗ್ಗಾನೆ ಇದು ಮೇಲೆ ಹತ್ತು ಬಿಡ್ತೀನಿ. ಒಳ್ಳೆ ಕನಸು. ಈ ಕೆಂಪೇಗೌಡ ಸಿಕ್ಕಿದಾನಲ್ಲ, ಅವನ ಕಥೆನೆ ಬರ್ದು ಹಾಕು. ನಮ್ಮಪ್ಪ ಬಾಸಿಂಗ ಮಾಡ್ತಿರುವಾಗ ಕಡೆವರೆಗೂ ಒಂದು ಚರಿ ತುಂಡು ಕೆಳಗಡೆ ಬೀಳ್ತಾ ಇರ್ಲಿಲ್ಲ. ನನಗೂ ಅದನ್ನೇ ಹೇಳ್ಕೊಟ್ಟ. ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿದ್ರೆ ದೇವ್ರ ಕೈ ಹಿಡಿತಾನೋ ಅಂದ. ನಿನಗೆ ಹಿಡ್ದ ಅಪ್ಪ ಅಂದೆ. ಹೌದು ಹಿಡ್ದ, ಇಲ್ಲ ಅಂದಿದ್ರೆ ನಾನು ಇಷ್ಟು ಇರ್ತಿರ್ಲಿಲ್ಲ ಅಂದ. ನನಗೆ ಅವನು ಅಷ್ಟು ನಂಬಿಕೆ ಇಲ್ಲ, ಆದ್ರೆ ಇಂಥ ಸಾಹಸಕ್ಕೆ ನನ್ನ ಕೈ ಆಗ್ಲಿಕ್ಕಿಲ್ಲ. ಈಗ ಇದೇ ಒಳ್ಳೆ ಹಾದಿ. ನಾನು ಏನ್ ಮಾಡ್ಬೇಕು ಅಂತಿ? ತಡ ಮಾಡ್ಬೇಡ, ಬರ್ದು ಹಾಕು. ಅವ್ನು ಕೊಟ್ಟೆ ಆಗಿದ್ರೆ ಪತ್ರಿಕೆಗೆ ಮಾಡಿದ ಮೋಸ ಅಂತ ಇನ್ನೊಂದು ಸ್ಟೋರಿ, ಎರಡು ಹಿಟ್. ಹೆಚ್ಚು ಕಡಿಮೆ ಏನಾರಾದ್ರೆ ಪುಕ್ಕ ಜಸ್ಟ್ ರೈಟ್ ದೇರ್. ಹೊಂಡ ತೆಗೆದರೆ ಮಜಾ ಇಲ್ಲ, ರಿಸ್ಕ್ ಇದ್ದರೆ ರೋಮಾಂಚ. ಒಂದು ಇಷ್ಟು ದಿನ ಆತು, ಒಂದಾರು ಜುಮ್ಮನ್ನು ಸ್ಟೋರಿ ಕೊಟ್ಟಿರೇನು? ಹೊಸ ತಳಿ ಯಾಕೆ ಹಿಂಗಾಗೈತಿ? ಒಂದು 4 ದಿನಕ್ಕೆ ಬೈಲೇನ್ ಕೇಳಿ, ಯಾವಾಗಲೂ ಅವ ಪಾಸ್ ಬಿಚ್ಚ ತೋರಿಸ್ತೀನಿ. ಪಾಸ್ ಬಿಚ್ಚೋ ಗರ್ಜೆ ಇಲ್ಲದೆ ಕೆಲಸ ಮಾಡ್ಬೇಕ್ರಿ ಸಾರ್. ಮತ್ತು ಚಕಾಚಕ್ ಕೆಲಸ ಮುಗಿಸ್ಬೇಕು. ಆ ಬಿಆರ್ ಬಿಟ್ಟದಾಗ ಅಮ್ಮಕ್ಕ ಸ್ಟೋರಿ ಸಿಕ್ಕಿದ್ ನಿಮಗ ಅಲ್ಲ, ನೀವು ಫ್ಯಾಕ್ಟು ಫಿಗರು ಅದು ಇದು ಚೆಕ್ ಮಾಡೋದ್ರೊಳಗ ಆ ಜನಶಕ್ತಿಯವ ಹಾಕಿ ಬಂಗಾರದಂತ ಅವಕಾಶ ಹೋತು. ಹುಟ್ಟಿ ಹಣ್ಣು ಮಾರೋಗ್ತಾರವನು ಮೇಲೊಂದು ಪಟ್ಟಿ ತರ್ತಾನ. ಯಾಕ ಕಾಣೋ ಅಂತಂದ್ರ ಕಾಗಿ ಹಾಸ್ಕೊಂಡು ಹೋಗ್ತೈತಿ, ಕಾಗಿ. ಸಾರ್ ಈಗಲೇ ಮಾಡು, ಟೈಪ್ ಮಾಡಿ ಕಳ್ಸು. ಸಾರ್, ಇತಿಹಾಸದ ಕೊಂಡಿ ಒಂದು ಹೇಗೆ ಸಿಕ್ಕರೆ ಉಳಿದದೆಲ್ಲ ತಂತಾರೆ ಆಗುತ್ತೆ ಸಾರ್. ಏನು ಡೀಲ್ ಮಾಡ್ತಾ ಇದ್ಯಾ? ಅಯ್ಯೋ ಇಲ್ಲ ಸಾರ್, ಮೊದಲು ನೀವು ನಂಬಿ, ಆಮೇಲೆ ನಾನು ತೋರಿಸೋ ದಾಖಲೆಗಳಿಗೆ ತಂತಾನೆ ಜೀವ ಬರುತ್ತೆ. ಎಲ್ಲ ಉತ್ಸಾಹದಿಂದ ನೋಡ್ಬೇಕ್ರಿ. ನಿಮಗ ಇಲ್ದಿದ್ರ ಓದೋರಿಗೆ ಹೆಂಗ ಬರ್ಬೇಕು ಉಮೇದಿ? ಇದ ಸ್ವರ್ಗ, 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 ಇದ ಸ್ವರ್ಗ ಅಂತಿದ್ರ ಹಂಗ ಕಾಣಿಸ್ತೈತಿ. ಈ ಸ್ವರ್ಗದಾಗ ನೀನು ಮಾಡಿ ಚರ್ಮ ಹೊಳೆಯುವ ಹಂಗ ಮಾಡೋ ಕ್ರೀಮ್ ಹಚ್ಕೊಂಡಿದ್ರ ಅದಕ್ಕೊಂದು ಅರ್ಥ ಐತಿ. ಅದಾ ಪೇಟ್ ತುಂಬ ನಷ್ಟ ಪಂಚಾಂಗ ಐತ್ರ. ಆ ಸ್ಲಮ್ ಒಳಗ ವಜ್ರದ ಒಡವಿ ಜಾಹೀರಾತ್ ಹಾಕ್ಲಿಕ್ಕೆ ಯಾರಾದ್ರೂ ರೊಕ್ಕ ಕೊಡ್ತಾರೇನ? ಚಲೋ ಚಲೋ ಸುದ್ದಿ ಕೊಟ್ರ ಚಲೋ ಚಲೋ ಜಾಹೀರಾತ್ ಸಿಗ್ತಾವ. ಫುಟ್ಬಾಲ್ ಕಪ್ ಗೆದ್ರು ಆ ದೇಶದ ಮಾರುಕಟ್ಟೆ ಇರ್ತದ. ಯಾಕ ಜನ ನಿರಾಳ ಮನಸ್ಥಿತಿ ಒಳಗೆ ಹೆಚ್ಚು ಹೆಚ್ಚು ಖರ್ಚು ಮಾಡ್ತಾರ. ಸಮಾಜ ಮತ್ತು ಮುಖ್ಯವಾಗಿ ನಮ್ಮ ಓದುಗರ ಸ್ವಾಸ್ಥ್ಯ ನಾವು ನೋಡ್ಕೊಳ್ಬೇಕಲ್ಲ. ಒಂದು ಚೆನ್ನಾಗಿರೋ ಸ್ಟೋರಿ ಕೊಡ್ರಿ, ಗಿವ್ ಮಿ ಎ ಸ್ಟೋರಿ. ತಲೆ ಮ್ಯಾಲ್ ಹೊಳೆಯುವಂತದ್ದು, ತಲೆ ಮ್ಯಾಲ್ ಹೊಳೆಯುವಂತ ಸ್ಟೋರಿ. ಇದು ನೋಡಿ ಸಾರ್, ಗಿಂಡಿ ನಮ್ಮ ವಂಶದವರು ಕೆಂಪಮ್ಮ ದೇವಿ ಪೂಜೆ ಕೊಡಿಸ್ತಾ ಇದ್ದ ಗಿಂಡಿ. ಪ್ರತಿ ರಾಜಮನೆತನಕ್ಕೂ ಒಂದು ಒಳ ಇತಿಹಾಸ ಇರುತ್ತೆ, ಎಲ್ಲಿಯೂ ದಾಖಲಾಗದ ಇತಿಹಾಸ. ಇದು ಅದರ ಉದಾಹರಣೆ. 500 ವರ್ಷ ಹಳೆದು, ಬೇಕಿದ್ರೆ ಪರೀಕ್ಷೆ ಮಾಡಿ ನೋಡಬಹುದು. ಆಮೇಲೆ ಇದು ನೋಡಿ ಸಾರ್, ತಾಮ್ರಪತ್ರಗಳು. ಇದ್ರ ಮೇಲಿನ ಮೋಡಿ ಅಕ್ಷರಗಳನ್ನ ಓದಿಸ್ಲಿಕ್ಕೆ ಮೈಸೂರು ಕಡೆ ವಿದ್ವಾಂಸರ ಹತ್ರ ಹೋಗ್ಬೇಕಾಗಿ ಬಂತು. ಬರೀ ಪುರಾವೆ ಹುಡುಕ್ತಾ ಹೋದ್ರೆ ಇತಿಹಾಸ ಕಟ್ಟಕ್ ಆಗತ್ತಾ ಸಾರ್? ಕಾಣೋದೆಷ್ಟಿರುತ್ತೋ ಕಾಣದೇ ಇರೋದು ಅಷ್ಟೇ ಇರುತ್ತಲ್ವಾ? ಇದು ನೋಡಿ ಸಾರ್, ಭೂಮಿ ಪಾಣಿ ಪತ್ರ.
ಇದರಲ್ಲಿ ನಮ್ಮ ಜಮೀನಿನ ಒಂದು ಚೆಕ್ ಬಂದಿದೆ. ಒಂದು ಮೂಲೆನ ಸ್ವತಃ ನಾನೇ ಕಂಡು ಹಿಡಿದಿದ್ದೇನೆ. ಈಗ ಅದು ಸರ್ಕಾರಿ ಜಾಗ. ಈಗಿನ ರೇಟಲ್ಲಿ ಅದು 1 ಎಕರೆ ಸಿಕ್ಕರು ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಸರ್. ಇದೆಲ್ಲ ಆಗಬೇಕು ಅಂದರೆ ನಿಮ್ಮಂತ ಸಹಾಯ ಮಾಡಿದ್ರೆ, ಇದೆಲ್ಲ ಬರೀ ಸ್ಯಾಂಪಲ್ ಅಷ್ಟೇ ಸರ್. ಎಲ್ಲ ಪುರಾವೆ ಇಟ್ಕೊಂಡು ಓಡಾಡಕ್ಕಾಗತ್ತಾ ಹೇಳಿ? ಮತ್ತೆ ನಮ್ಮಲ್ಲಿ ಬಾಳೆಗಾರನೊಬ್ಬ ಮಹಾರಾಣಿನೇ ಓಡಿಸ್ಕೊಂಡು ಹೋದ ಕಥೆ ಇದೆ. ಪುರಾವೆ ಆಗ್ಲೇ ನಾಶ ಮಾಡಿದ್ದಾರೆ ಅನ್ನಿ, ಆದ್ರೆ ಕಥೆ ಅಷ್ಟು ಬೇಗ ಸಾಯ್ತಾ ಸಾರ್, ಹಾಡಾಗಿ ಇನ್ನೂ ಜೀವಂತ ಉಳ್ಕೊಂಡು ಬಂದಿದೆ. ಇದೆಲ್ಲ ನಮ್ಮ ವಂಶದವ್ರಿಗೆ ಮಾತ್ರ ಗೊತ್ತಿರೋ ವಿಷಯಗಳು, ಪುಸ್ತಕದಲ್ಲೆಲ್ಲ ಸಿಕ್ಕಲ್ಲ. ಯಾವುದು ಸುದ್ದಿ ಯಾವುದು ಅಲ್ಲ ಅನ್ನೋದನ್ನ ಕಾಣೋ ದಿವ್ಯ ದೃಷ್ಟಿ ಇರೋದು ನಮಗ್ ಮಾತ್ರ. ಹೊರಗಿನವ್ರಿಗೆ ಇದು ಗೊತ್ತಾಗಲ್ಲ. ಉಳಿದು ದಾಖಲೆ ತಗೊಂಡ್ ಬಾ, ಆಮೇಲೆ ನೋಡೋಣ. 100 ಪುರಾವೆ ಕೊಡ್ತೀನಿ ಸರ್, ಸ್ವಲ್ಪ ಟೈಮ್ ಕೊಡಿ. ಸ್ವಲ್ಪ ದುಡ್ಡು ಖರ್ಚಾಗುತ್ತೆ. ಒಂದು 15,000 ಕೊಟ್ರೆ ಮಿಕ್ಕಿದ ಆಮೇಲೆ ಕೊಡಿ ಸರ್, ಪರವಾಗಿಲ್ಲ. 15,000 ಮಿಕ್ಕಿದ ಆಮೇಲೆ ಸಹಾಯ ನನಗೋ ನಿನಗೋ? ಪರಸ್ಪರ ಅಲ್ವಾ ಸರ್? ಸಾಧ್ಯ ಇಲ್ಲ. ಇನ್ನೂ ಫೋಟೋ ಜೆರಾಕ್ಸು ಅದು ಇದು ಅಂತ ಏನಿಲ್ಲ ಅಂದ್ರೂ 2,000 ರೂಪಾಯಿನಾದ್ರೂ ಆಗುತ್ತೆ ಸರ್. ಅದು ಅಲ್ಲದೆ ನಾನಿನ್ನೂ ನಿಮಗೆ ನನ್ನ ಕಥೆನೇ ಹೇಳಿಲ್ಲ, ಅದಕ್ಕೆ ಬೆಲೆನೇ ಇಲ್ವಾ ಸರ್? ಒಂದ್ಸಲ ಬಂದು ನೋಡಿ. ಬೆಂಗಳೂರಿನ ಜನ, ಕರ್ನಾಟಕದ ಜನ ನಮ್ಮ ವಂಶಜರನ್ನ ಮರ್ತಿಲ್ಲ ಅಂತ ಗೊತ್ತಾಗುತ್ತೆ. ಇದು ನೋಡಿ ಸರ್ ಫೋಟೋ, ನಮ್ಮ ಮನೆತನದ ಪೋಷಾಕಿನಲ್ಲಿ ಹಾಗೆ ಕಾಣ್ತಾ ಇದ್ದೀನಿ ಅಂತ. ತಗೋ, 2,000 ಇದೆ, ಜಾಸ್ತಿ ಕೊಡೋಕ್ಕಾಗುತ್ತೆ? ನಾಳೆ ಇಲ್ಲೇ ಬರಲ್ಲ ಸರ್, ಇಷ್ಟೇ ಹೊತ್ತಿಗೆ. ಸರಿ. ಇದರಿಂದ ನಮ್ಮಿಬ್ಬರ ದೃಷ್ಟನೂ ತೆರೆಯುತ್ತೆ ಸರ್. ನಿಂದಂತೂ ತೆರೀತು, ನಂದು ಗೊತ್ತಿಲ್ಲ. ಬರ್ತೀನಿ ಸರ್. ಊರ್ಮಿ ಬರದ್ ಬಿಡ್ತೀನಿ. ನಾನು ಅಡಿಗೆ ಮಾಡ್ತೀನಿ. ಯು ಕುಕ್ ಯ ಸ್ಟೋರಿ.
ಊಟಕ್ಕಿಲ್ಲದಿರುವಾಗಲೂ ಇವರು ತಮ್ಮ ಮನೆತನದ ವಸ್ತುಗಳನ್ನು ಮಾರಿಲ್ಲ. ಇದಕ್ಕೆ ಕೆಂಪಮ್ಮ ದೇವಿ ಅಭಿಷೇಕದ ಗಿಂಡಿಯೇ ಸಾಕ್ಷಿ. ಈ ವರ್ಷ ಬೆನ್ನು ಬಿದ್ದ ಗೂಂಡಾಗಳಿಂದ ಜೀವಾಪಾಯವಿದೆ ಎಂದು ತಿಳಿದೆ ಇವರು ಪತ್ರಿಕೆಯ ಮೊರೆ ಹೋಗಿದ್ದಾರೆ. ಸಶೇಷ ದಾಖಲೆಗಳ ವಿವರಗಳು ಮುಂದಿನ ಭಾಗದಲ್ಲಿ. ಸಬ್ಟೈಟ್ಲು ಇತಿಹಾಸಗಾರರಿಗೆ ಪುಳಕ, ಹೂಗಳರಿಗೆ ನಡುಕ, ಶೃಂಗಾರ ರಸವನ್ನು ಬಿಟ್ಟು ಉಳಿದುದೆಲ್ಲ ಹಾಕಿದೆ. ಅದು ನಮಗ್ ಬೇಕಲ್ಲ. ತುಂಬಾ ಬೇರೆ ರೀತಿಯ ಕಾಣಿಸ್ತೀವಿ, ಏನು ಅಂತ ಗೊತ್ತಾಗ್ತಿಲ್ಲ. ಹೌದು, ನನ್ಗೆ ಹೇಳಕ್ಕಾಗ್ತಿಲ್ಲ. ಎಲ್ಲದನ ನಮ್ಮ ಹೀರೋ ಸಂಜಯ. ಹಲೋ, ಏನಂದ್ರಿ? ಬಾಂಬ್ ಹಾಕ್ಬಿಟ್ಟಾನಂದ್ರಿ? ಚಲೋ ಮಾಡ್ಯಾನ ಬಿಡ್ರಿ. ಹೌದ್ರಿ ಸರ, ನಮಗಂತ ಮತ್ತಾರಿಗದ ಧೈರ್ಯ. ಮತ್ತೊಂದು ಪ್ರಿಂಟ್ ರನ್ ಮಾಡಿದ್ರಿ. ನಾಳೆ 5,000 ಕಾಪಿ ಹೆಚ್ಚಿಗೆ ಬೀಳ್ತಾವ್ರಿ. ಜನತಂತ್ರ ಅಂದ್ರ ಹಿಂಗ ಇರ್ಬೇಕಲ್ಲೇನ್ರಿ? ಸ್ವತಃ ನಾನೇ ನೋಡ್ತೀವ್ರಿ. ಅವ ಬಂದ ಗಳಿಗೆ ತಿಳ್ಕೊಂಡು ನಿಮಗೆ ಹೇಳ್ತೀನಿ. ಎಲ್ರಿ ಅವ? ಫೋನ್ ಮಾಡಿ ಕೇಳ್ರಿ. ಬೆಳಗ್ಗೆಯಿಂದ ಟ್ರೈ ಮಾಡ್ತಾ ಇದ್ದೇವೆ, ಫೋನ್ ಆಫ್ ಆಗೈತಿ. ಇಲ್ಲಿ ಅವ್ರನ್ನ ಕೇಳ್ಕೊಂಡು 100 ಫೋನ್ ಬರ್ತಾ ಇವೆ. ನೀನೇನು ಎಡಿಟರು? ಯಾರ್ರಿ ನೀವು? ಈ ರಿಪೋರ್ಟ್ ಹಾಕಿದ್ರಲ್ಲ, ಇದರಿಂದ ರಾಜಕೀಯ ಏನು? ಯಾರ್ಯಾರಿದ್ದಾರೆ ಇದರಿಂದ? ಯಾರ್ರಿ ನೀವು? ಯಾರು ಬಿಟ್ರೆ ನಿಮ್ನ ಒಳಗಡೆ? ಅರ್ಧಂಬರ್ಧ ಬರೆಯೋದು, ಜನರ ನಂಬಿಕೆ ಕೆಡಿಸೋದು. ಸುಮ್ಮನೆ ಬಿಡಲ್ಲ, ಜನ ಸೇರಿಸ್ತೀವಿ, ಹೋರಾಟ ಮಾಡ್ತೀವಿ. ಯಾರ್ರಿ ನೀವು? ಚರ್ಚೆ ಆಗ್ತೀವಿ, ಆಗ ಗೊತ್ತಾಗುತ್ತೆ ನಾವ್ ಯಾರು ಅಂತ. ಹೊರಗೆ ನಿಂತು ಬೇಕಾದಂಗ ವಿರೋಧ ಮಾಡಿ ಉಪವಾಸ ಕುಂದರಿ. ಪ್ರಜಾಸತ್ತದಾಗ ಇದೆಲ್ಲ ನಡೆಯುಲ್ಲ. ಸುಮ್ಮನೆ ಬಿಡಲ್ಲ, ಜನ ಸೇರಿಸ್ತೀವಿ, ಹೋರಾಟ ಮಾಡ್ತೀವಿ. ಜನ ಸೇರಿಸ್ತೀವಿ, ನೋಡ್ತಾ ಇರಿ. ಹಲೋ, ಇಲ್ರಿ ಸಾಹೇಬ್ರ, ಅವ್ನು ಹಂಗೆಲ್ಲ ಫ್ಯಾಕ್ಟ್ ಚೆಕ್ ಮಾಡಿದೆ ಬರೆಯೋನಲ್ಲ. ಇಲ್ರಿ, ತಪ್ಪು ಗಂಟೆ ಹಾಕ್ಲಿಕ್ಕೆ ಸಿಕ್ಕೇ ಇಲ್ಲ. ನಮ್ಮ ಕಡೆ ಎಲ್ಲ ದಾಖಲೆ ಅದಾವ್ರಿ. ಸ್ವತಃ ನಾನು ನೋಡಿನಿ. ಬಂದಿಲ್ರಿ, ಕರೆ ಬಂದಿಲ್ರಿ. ಹಲೋ, ನಮ್ಮ ಆಫೀಸಲ್ಲಿ ಸಿಗೋದಿಲ್ಲ. ಜೆರಾಕ್ಸ್ ಮಾಡಿ 10 ರೂಪಾಯಿ ಮಾರಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ಇಲ್ಲಿ ಯಾವ ಪೇಪರ್ ಸಿಗೋದಿಲ್ಲ. ಹಲೋ, ಆಗಿಲ್ಲ, ಅವ್ರ ನಂಬರ್ ಕೊಡಕ್ಕಾಗಲ್ಲ ರೀ. ಎಲ್ರು ಮಿನಿಸ್ಟರ್ ಆಫೀಸಿಂದಲೇ ಫೋನ್ ಮಾಡೋದು. ಸರಿ, ಆಫೀಷಿಯಲ್ ಪತ್ರನೇ ಬರೀರಿ. ಹಲೋ, ಏನಂತ ಮಾತಾಡ್ತೀರಿ ನೀವು? ಕೆಂಪೇಗೌಡರಿಗೆ ದೇವೇಗೌಡರಿಗೆ ಏನು ಸಂಬಂಧ ಇಲ್ಲ. ಈಗಿನ ಜನರಿಗೆ ಇತಿಹಾಸ ಪ್ರಜ್ಞೆ ಹೋಗ್ಲಿ, ಕಾಮನ್ ಸೆನ್ಸು ಇಲ್ಲ. ಸರ್, ಇನ್ಸ್ಪೆಕ್ಟರ್ ನಾಯಕ್ ಬಂದಿದ್ದಾರೆ, ನಿಮ್ ಜೊತೆ ಏನೋ ಮಾತಾಡ್ಬೇಕಂತ ಸರ್. ಯಾಕ? ಈ ರಿಪೋರ್ಟ್ ವಿಷಯ ಆದ್ರೆ ನಾ ಯಾರ ಜೊತೆ ಮಾತಾಡಲ್ಲ ಅಂತ ಹೇಳು. ಅವರಿಂದ ನಮ್ಗೆ ಬಹಳ ಸಹಾಯ ಆಗಿದೆ ಸರ್. ಮಫ್ತಿ ಬೇರೆ ಬಂದಿದ್ದಾರೆ, 2 ನಿಮಿಷ ಅಂತಾರ ಸರ್. ಸರಿ, ಕಳಿಸ್ರಿ. ನೀವು ಹಿಂಗ ಗಂಟು ಬಿದ್ದಿರಲ್ಲ. ಯಾಕೆ ಸರ್?
ನಮಸ್ಕಾರ ಸರ್. ನಮಸ್ಕಾರ. ಸಾರಿ ಸರ್, ತೊಂದರೆ ಕೊಡ್ತಾ ಇದ್ದೀನಿ. ಏನ್ ವಿಷಯ? ಅದೇ ಇವತ್ತಿನ ವರದಿ ವಿಚಾರ. ನಮ್ ಸಾಹೇಬ್ರು ನಿಮ್ಮನ್ನ ನೋಡ್ಕೊಂಬ ಅಂದ್ರು. ಅಂದ್ರ ಅಫಿಷಿಯಲ್ ಆಗಿ? ನಮ್ಮ ದೇಶದಲ್ಲಿ ಗ್ರೂಪ್ಗಳೆಲ್ಲ ಅಫಿಷಿಯಲ್ ಆಗಿ ಸಿಗ್ತಾರ ಸರ್? ಸರಿ, ಏನ್ ಹೇಳಿ? ಏನಿಲ್ಲ, ಯಾವುದಕ್ಕೂ ನಮ್ ಸಹಾಯ ಬೇಕಿದ್ರೆ ಕೇಳಿ ಅಂತ ಹೇಳಿಕ್ ಬಂದೆ. ಈಗಾಗಲೇ ಸಾಕಷ್ಟು ಗದ್ದಲ ಎದ್ದಿದೆ. ಅದೆಲ್ಲ ನಿಮಗೆ ಕಾಣದೇ ಇರಬಹುದು, ದಾಖಲೆ ಇದೆ ಅಂತೀರಿ. ನಿಮ್ಮ ನಾಲೆಡ್ಜ್ ಇಲ್ಲದೆ ಇಂಥ ರಿಪೋರ್ಟ್ನೆಲ್ಲ ಹಾಕೋದಿಲ್ಲ. ಪೇಪರ್ ಅಲ್ಲಿ ಬರೋದಕ್ಕೆ ಮುಂಚೆ ಲಾಯರ್ನು ಕೇಳಿರ್ತೀರಿ. ಎಲ್ಲ ಮಾಡಿವಿ. ನಿಮ್ ರಿಪೋರ್ಟರ್ ನೋಡ್ಬೇಕಿತ್ತಲ್ಲ. ಅವನಿನ್ನೂ ಬಂದಿಲ್ಲ. ಅವ್ರ ಜೊತೆಗೆ ಇವತ್ತು ಮಾತಾಡಿದ್ದೀರಾ? ಅವ್ರ ಸೇಫ್ಟಿ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಇದು ಯಾರ್ಯಾರು ಕೂಡ ಕೈ ಹಾಕುತ್ತೋ ಗೊತ್ತಿಲ್ಲ. ಇತಿಹಾಸದ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ ರೀ. ಅವನು ಮೊಮ್ಮಗ ಹೌದೋ ಅಲ್ವೋ? ಪ್ರಶ್ನೆ ಇರೋದು ರಿಯಲ್ ಎಸ್ಟೇಟ್ ವ್ಯವಹಾರದ್ದು. ದುಡ್ಡಿರೋದು ಅಲ್ಲೇ ಅಲ್ವಾ? ಸ್ವಲ್ಪ ಹುಷಾರಾಗಿರ್ಬೇಕು. ದುಡ್ಡು ಏನೆಲ್ಲ ಮಾಡಿಸಬಹುದು. ಯಾಕೆ ಹಿಂಗ ನಿಗೂಢವಾಗಿ ಮಾತಾಡಕತ್ತೀರಿ? ಅದ್ರಲ್ಲೇನೈತ್ರಿ ನಿಗೂಢ? ದುಡ್ಡೇ ದೊಡ್ಡಪ್ಪ ಅಂತಾರಲ್ಲ. ಮನೆ ದೀಪ ಅಂತ ಹೇಳಿ ಮುಟ್ಟಿದ್ರೆ ಸುಡದೆ ಇರುತ್ತೇನು? ನಿಮ್ ರಿಪೋರ್ಟ್ರಿಗೆ ಸ್ವಲ್ಪ ಹುಷಾರಾಗಿರೋ ಕೇಳಿ. ಇನ್ಫಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ. ಹುಡ್ಕಕ್ಕೆ ಉದ್ದಕ್ಕೆ ಕೈ ಹಾಕ್ತಾರೇನು? ಸರಿಯಾಗಿ ಹೇಳುವಂಗಿದ್ರ ಹೇಳ್ರಿ. ಜೇನಿಗೆ ಕಲ್ಲು ಹೊಡೆದಾಗಿದೆ, ಈಗ ಕಂಬಳಿ ಓದ್ಕೋಬೇಕು. ಒಂದಲ್ಲ ಒಂದು ಸಲ ಕೆಂಪೇಗೌಡರನ್ನು ಮಾತಾಡ್ಸೋ ಪ್ರಸಂಗ ಬರ್ತದೆ. ಆಗ ನಿಮ್ ರಿಪೋರ್ಟರ್ನು ಮಾತಾಡ್ಸ್ಬೇಕಾಗ್ತದೆ. ಇನ್ಫಾರ್ಮಲ್ ಆಗಿ, ಸಾರ್ವಜನಿಕರ ಹಿತಾಸಕ್ತಿಗಾಗಿ. ಏನ ಮಾಡಿ, ಕಾನೂನಿನ ಚೌಕಟ್ಟದೊಳಗ ಮಾಡಿ. ಆ ಅಧಿಕಾರ ನಿಮಗೂ ಅದ, ನಮಗೂ ಅದ. ನಮ್ಗೆಲ್ಲ ಗೊತ್ತಾಗ್ತದೆ ಕಣ್ರಿ. ಕೆಮ್ಮಿ ಊಸ್ ಮುಚ್ಚಕ್ ನೋಡ್ತಾ ಇದ್ದೀರಾ? ಕೇರ್ಫುಲ್ ಆಗಿ. ಮುದ್ದೆ ಹೆಂಗ್ ಲಭ್ಯ ಬರದ ಮೇಲೆ ಅನುಭವಿಸ್ಲೇಬೇಕು. ನನಗೆ ಇಂಟ್ರೆಸ್ಟ್ ಇರೋದು ಆ ಕೆಂಪೇಗೌಡರಲ್ಲಿ. ಸಮಥಿಂಗ್ ಫಿಶಿ ಇರ್ಲಿ. ಬರ್ತೀನಿ. ಏನಾದ್ರೂ ವಿಚಾರ ಇದ್ರೆ ಹೇಳಿ ಕಳ್ಸಿ. ನಮಸ್ಕಾರ. ನಮಸ್ಕಾರ. ಎಲ್ರಿ ಎಲ್ರಿ ಅವ? ಫೋನ್ ಮಾಡಿ ಕೇಳ್ರಿ. ಸಂಕಟ ಬಂದಾಗ ವೆಂಕಟರಮಣ. ಯಾವುದು ಸಂಕಟ ಅಲ್ಲ, ಅದು ನಾವು ನೋಡಿದ ಹಾಗಿರುತ್ತೆ. ನೀನ್ ಜಕ್ಕುಜಿ ಹಾಗೆ ಮಾತಾಡಿದ್ರೆ ನಾನು ಈಗಲೇ ಹೊರಟೆ. ನಿನಗೆ ಸಂಕಟ ಬಂದ್ರೆ ಪರಿಹಾರ ಕೊಡೋದು ಈ ಜಕ್ಕೂಜಿ. ಏನು ಊರ್ಮಿಳ ಹೊಸ ವರ ಪರೀಕ್ಷೆ ಹೊಡೆದ್ಲ ಅಥವಾ ಸಂಪಾದಕರು ಒಂದಕ್ಕೊಂದು ಸೇರ್ಕೊಂಡು ಓದ್ಲಾಗ್ಬಿಟ್ಟಿದೆ ಕಣೋ. ನಿನ್ನೆ ಬಂದು ನನ್ನ ಸ್ಟೋರಿ ಓದಿದ್ಯಲ್ಲ, ಪ್ರತಿಯೊಂದು ಇನ್ನೊಂದಕ್ಕೆ ಸಂಬಂಧಿಸಿದ್ದೆ.
ನಿನ್ನೆಯ ಸ್ಟೋರಿಯ ಅರ್ಥ, ಅದರ ತಂತುಗಳು ಎಲ್ಲೆಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ, ಈ ಕಟಪುತ್ತಲಿಯನ್ನ ಆಡ್ತಿರೋ ನಿಯಾಮಕ ಯಾರು, ಕಾರಣ ಗೊತ್ತಾಗ್ಲಿಲ್ಲ. ಒಂದೇ ಕಾರಣ ಆದ್ರೆ ಹೇಳ್ಬೋದು. ಏನ್ ಮಾಡಿದ್ರು ಈ ವ್ಯವಸ್ಥೆ ಒಳಗೆ ಸೇರ್ಕೊಳಕ್ಕೆ ಆಗ್ತಿಲ್ಲ. ಮೇಲ್ ಬರೋದಿರ್ಲಿ, ಇರೋ ಕೆಲಸ ಉಳಿಸ್ಕೊಳ್ಳೋದೇ ಕಷ್ಟ ಆಗಿದೆ. ಜರ್ನಲಿಸ್ಟ್ ಆಗಿ ಏನೇನೋ ಮಾಡ್ಬೇಕು ಅಂತ ಸಾಧನೆ ಇಟ್ಕೊಂಡಿದ್ದೆ. ಆದ್ರೆ ಇಲ್ಲಿ ಸಮಯಕ್ಕೆ ಸರಿಯಾಗಿ ಪೇಜ್ ತುಂಬಿಸೋದೇ ಒಂದು ಕೆಲಸ ಆಗಿದೆ. ನಾನು ಏನ್ ಮಾಡಿದ್ರು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂತ. ರೋಮಾಂಚಕಾರಿ ಸೆಲ್ಲಿಂಗ್ ಸ್ಟೋರಿ ಮಾಡ್ತಾ ಇಲ್ಲ. ನೀನು ಹಾಗೆ ಮಾತಾಡ್ತಿಯಲ್ಲ. ನಿನ್ನ ಆದರ್ಶ ಇದೇ ದೊಡ್ಡ ಸಮಸ್ಯೆ. ಈ ಆದರ್ಶ ಅಂದ್ರೆ ಏನು ಅಂತ ನಮ್ಮ ತಲೆಮಾರಿನ ಯಾರಿಗೂ ಸ್ಪಷ್ಟವಾಗಿ ಹೇಳಲಿಕ್ಕಾಗಲ್ಲ. ನೀನು ದೊಡ್ಡದೊಂದು ಯಂತ್ರದ ಸಣ್ಣದೊಂದು ಚಕ್ರ ಅಂತ ತಿಳ್ಕೊಂಡ್ರೆ ಯಾವ ಪಾಪ ಪ್ರಜ್ಞೆಯೂ ಇಲ್ಲದೆ ಆರಾಮಾಗಿರಬಹುದು. ಅದನ್ನ ಭಗವದ್ಗೀತೆಯಿಂದ ಬೇಕಾದ್ರೆ ಕಲ್ಪೋ. ಮೇಲೇತ ದೊಡ್ಡ ಮಹತ್ವದ ಚಕ್ರ ಆಗು. ಆದ್ರೆ ನೀನೇ ಯಂತ್ರ ಅಂತ ತಿಳ್ಕೊಂಡ್ಯೋ, ಅಲ್ಲಿಗೆ ಕಥೆ ಮುಗಿ. ಕ್ಲೈಂಟ್ ಮಾತಾಡ್ಲೇಬೇಕು, 2 ನಿಮಿಷ. ಹಲೋ ಸೀಮಾಜಿ, ಹೌ ಆರ್ ಯು? ಗುರೂಜಿ, ಒಂದ್ ಬ್ರಿಲಿಯಂಟ್ ಐಡಿಯಾ ಬಂದಿದೆ. ನಿಮ್ಮ ಅಭಿಪ್ರಾಯ ಕೇಳಕ್ಕೆ ಫೋನ್ ಮಾಡಿದೆ. ನಿನ್ನ ಐಡಿಯಾ ಬ್ರಿಲಿಯಂಟ್ ಆಗಿಲ್ಲದೆ ಇರತ್ತಾ? ಏನಿರ್ಬೋದು ಹೇಳಿ ನೋಡೋಣ. ಹಾಲಿಡೇ ಪ್ಲಾನಿಂಗ್. ಅದೇ ನಾವೆಲ್ಲ ಮೊದಲು ಕೇರಳಕ್ಕೆ ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಬಂದು ನಿನ್ನಿನ ಇಲ್ಲಿ ಬಿಟ್ಟು ಒಂದಿನ ಇದ್ದು ಆಮೇಲೆ ನಾವಿಬ್ರು ಶಿಮ್ಲಾಕ್ ಹೋಗೋದು ಅಂತ. ಅವಳಿಗಿದು ಓಕೆ ಇದೆ. ಹೇಗಿದೆ ಪ್ಲಾನ್? ಆದ್ರೆ ಅವಳು ಒಬ್ಬಳೇ ಒಪ್ಪುತ್ತಾಳ? ಅವಳಿಗಿದು ಓಕೆ ಇದೆ ಗುರೂಜಿ. ಮತ್ತೆ ನನಗೂ ರೋಹನ್ ಜೊತೆ ಅಂತ ಸಿಗುತ್ತೆ. ಗುಡ್ ಗುಡ್ ಗುಡ್. ಇವತ್ತಿನ ರೊಟೀನ್ ಎಲ್ಲ ಆಯ್ತಾ? ಯೋಗ, ವಾಕಿಂಗ್? ಇಲ್ಲ ಗುರೂಜಿ, 2 ದಿವಸದಿಂದ ಇದೇ ಸಮಸ್ಯೆ ತಲೆ ತಿಂತಾಯ್ತು. ಕೇಳಾಲಿ ನಾವೇನ್ ಬುಕ್ ಮಾಡ್ತೀವಿ ಅಂತ ಗೊತ್ತಾ ನಿಮ್ಗೆ? ಅದೇ ಹೇಳಿದ್ಯಲ್ಲ, ಅಲ್ಲಿ ಯೋಗ, ಆಯುರ್ವೇದ ಎಲ್ಲ ಇದೆ ಅಂತ. ಅಲ್ಲೇ 1% ಚಾರಿಟಿಗೆ ಹೋಗುತ್ತಂತೆ. ಸ್ವಲ್ಪ ಜಾಸ್ತಿ ಖರ್ಚಾದ್ರೂ ಪರವಾಗಿಲ್ಲ, ಅದೇ ಇರ್ಲಿ ಅಂತೆ. ಅಫ್ಕೋರ್ಸ್ ನೀವು ಹೊರಡೋದು ಯಾವಾಗಂತ 7th ಅಲ್ಲ? ಓಕೆ ಗುರೂಜಿ, ಕೇಳಾಲಿ ನಾವ್ ಏನೇನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀರಾ ಪ್ಲೀಸ್? ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ಗುರುಜಿ. ಆಮೇಲೆ ಪುಸ್ತಕ ಹುಡುಕಿ ಓದೋಷ್ಟು ನನಗೆ ಸಮಯ ಇಲ್ಲ ಅನಿಸ್ತಾ ಇದೆ. ಹೇಳಿ ಗುರುಜಿ ಪ್ಲೀಸ್. ಹೇಳ್ತೀನಿ. ಕೇರಳದಲ್ಲಿ ಮಾಡ್ಬೇಕಾದದನ್ನ, ಮಾಡಬಾರದನ್ನ ಎಲ್ಲ ಹೇಳ್ತೀನಿ. ಓಕೆ, ಬಾಯ್. ಬಾಯ್. ನೋಡಿದ್ಯಾ, ಹಾಲಿಡೇ, ಅಪ್ಪ ಅಮ್ಮನ ಜೊತೆ ಹಾಲಿಡೇ ಮಾಡೋದು ಬೋರು ಅನ್ನೋ ಮಗಳನ್ನ ನಿಭಾಯಿಸೋದು ಜೀವನದ ದೊಡ್ಡ ಸಮಸ್ಯೆ. ಇದಕ್ಕೆ ಬ್ರಿಲಿಯಂಟ್ ಆದ ಐಡಿಯಾಗಳೇ ಬೇಕು. ನೀನ್ ಹೇಗೋ ಸಿಕ್ಬಿದ್ದೆ ಇದರಲ್ಲಿ? ಬಿದ್ದಿತ್ತಲ್ಲ, ನಾನೇ ಸ್ವತಃ ಜಿಗಿದಿದ್ದೇನೆ. 10 ವರ್ಷಗಳ ಹಿಂದೆ ನಾನು ಇಲ್ಲಿಗೆ ಬಂದಾಗ ಸೇಲ್ಸ್ಮನ್ ಆಗಿದ್ದೆ. ಗಂಡಸರು ಕೆಲಸಕ್ಕೆ ಹೋದ್ಮೇಲೆ ಬೇಕಾದ ಹೆಂಗಸರು ಮನೇಲಿರ್ತಾರಲ್ಲ, ಅವ್ರಿಗೆ ಕಿಟ್ಟಿ ಪಾರ್ಟಿ ಮಾಡಿಸಿ ನಮ್ಮ ಉತ್ಪನ್ನಗಳನ್ನ ಮಾರೋದು. ಆಗ ಒಂದು ಹೊಸ ಜಗತ್ತಿನ ಪರಿಚಯ ಆಯಿತು. ಬೆಳಿಗ್ಗೆ 10ರಿಂದ ಸಂಜೆ 4ರವರೆಗೆ ತೆಗೆದುಕೊಳ್ಳೋ ಜಗತ್ತು. ಗಂಡಸರು ಕೆಲಸಕ್ಕೆ, ಮಕ್ಕಳು ಶಾಲೆಗೆ ಹೋದ್ಮೇಲೆ ಈ ಉಳ್ಳವರ ಮನೆಯ ಹೆಂಗಸರ ಖಾಲಿ ಜಗತ್ತು. ಇಲ್ಲೊಂದು ರೀತಿ ಬೇಸರ ಇರುತ್ತೆ, ಬರೀ ಬೇಸರ. ಮಧ್ಯ ವಯಸ್ಕೂ ಮುಂಚಿತವಾಗಿ ಹುಟ್ಟಿದ ಬೇಸರ, ನಿರಾಳದಿಂದ ಹುಟ್ಟಿದ ಬೇಸರ. ಮಧ್ಯಾಹ್ನ ಪಾರ್ಟಿಗೆ ಬಂದ ಕಡೆ ಕೂಡ ಅವರ ಗಂಡಂದಿರ ಕೆಲಸದ ಬಗ್ಗೆನೇ ಮಾತಾಡೋದು. ಇವ್ರಿಗೆ ಬೇರೆ ಮಾತೇ ಇಲ್ಲದೆ, ಬೇರೆ ಕಥೆನೇ ಇಲ್ಲ ಅಂತಿದ್ದೆ. ಇತ್ತು, ಆದರೆ ಕೇಳೋರು ಯಾರು ಇರಲಿಲ್ಲ. ಮಕ್ಕಳು ಮಾತು ಕೇಳಲ್ಲ, ಗಂಡಂದ್ರಿಗೆ ಪುರ್ಸೊತ್ತಿಲ್ಲ, ಇವ್ರಿಗೆ ಬೇರೆ ಯಾವ ಅಭಿರುಚಿನೂ ಇಲ್ಲ. ಪುಸ್ತಕನ ಕೊಂಡ್ಕೋತಾರೆ, ಆದ್ರೆ ಓದಲ್ಲ. ಕೊಂಡ್ಕೊಳ್ಳೋದನ್ನೇ ಅನುಭವಿಸೋದು ಅನ್ಕೋತಾರೆ. ನಾನು ಈ ಪ್ರತಿಯೊಬ್ಬರಿಗೂ ನನ್ನ ಕಿವಿ ಕೊಡ್ತಾ ಬಂದೆ. ಇಷ್ಟೇ ಮಾಡಿದ್ರೆ ಯಾರು ಕೇಳ್ತಾರೆ? ಅದಕ್ಕೆ ಧ್ಯಾನ, ಯೋಗ ಅಂತ ಸಾತ್ವಿಕ ಕಡೆ ಕೊಟ್ಟೆ. ನನ್ನ ಫೀಸ್ ಕೊಡೋದಕ್ಕೊಂದು ಕಾರಣ ಬೇಕಲ್ಲ. ವ್ಯಾಲ್ಯೂ ಫಾರ್ ಮನಿ ಅಂತ ಅವ್ರ ಗಂಡಂದ್ರಿಗೆ ಅನಿಸ್ಬೇಕಲ್ಲ. ಇದು ಮೋಸ ಅಲ್ವೇನೋ? ಮೋಸ? ಯಾರಿಗೆ ಮೋಸ? ಅವ್ರ ಸಮಸ್ಯೆ ಕೇಳೋದು ಮೋಸನ? ಅದಕ್ಕೆ ಪರಿಹಾರ ಕೊಡೋದು ಮೋಸನ? ಈಗ ಕೇಳಿದ್ಯಲ್ಲ ಹಾಲಿಡೇ ಸಮಸ್ಯೆ, ಇದು ಚಿಕ್ಕದೋ ದೊಡ್ಡದೋ ಅದನ್ನ ನಿರ್ಧಾರ ಮಾಡೋದು ನಾವ್ಯಾರು? ಅವರ ಸಮಸ್ಯೆ ಅವ್ರವ್ರಿಗೆ ದೊಡ್ಡದೆ. ನೋಡು, ಇದೊಂಥರ ಎಮೋಷನಲ್ ಫಿಟ್ನೆಸ್ ಸೆಂಟರ್ ಅನ್ಕೋ. ಹೆಸರು ಚೆನ್ನಾಗಿದೆ. ಇದು ಹೆಂಗಸರಿಗೆ ಮಾತ್ರನಾ? ಅವ್ರ ಗಂಡಂದ್ರಿಗೆ? ಅವ್ರಿಗಿದಾರಲ್ಲಪ್ಪ ದೊಡ್ಡ ದೊಡ್ಡ ಗುರುಗಳು. ಆದ್ರೆ ನಾನಿಲ್ಲಿ ಯಾರ ತಲೆನೂ ಹೊಡೆಯೋದು ಇಲ್ಲ, ಹಿಡಿಯೋದು ಇಲ್ಲ, ಹೊಡೆಯೋದು ಇಲ್ಲ. ಈ ಶೂನ್ಯದ ರೋಗಕ್ಕೆ ಮದ್ದು ಕೊಡ್ತಾ ಇದ್ದೀನಿ ಅಷ್ಟೇ, ಸಿಂಪಲ್. ಕ್ಲೈಂಟು ಬೇಗ ಮುಗಿಸ್ಬಿಡ್ತೀನಿ.
He will do well. Don't worry. Okay, bye. Okay, bye. ಹಾ, ನಿನ್ ಕತೆ ಹೇಳು. ನನ್ನ ಸ್ಟೋರಿ ಹೀರೋ ಕೆಂಪೇಗೌಡ ಸಿಕ್ಕಿದ್ದು ಹಿಂದಿನ ವಾರ. ಪುರಾವೆ ಅಂತ ಏನೇನೋ ತೋರಿಸ್ದ. 2,000 ಇಸ್ಕೊಂಡು ಹೋದೊಂದು ಪತ್ತೆ ಇಲ್ಲ. ನಾನು ಒಂದು ದುರ್ಬಲಗಳಿಗೆ ಬರೆದು ಬಿಸಾಕಿದೆ. 2 ದಿನದಿಂದ ಉರ್ಮಿಳ ಮನೇಲೇ ಇದ್ದೀನಿ. ನನ್ನ ಕೆಲಸ ಹೋಗೋದಂತೂ ಗ್ಯಾರಂಟಿ. ಇನ್ಸ್ಪೆಕ್ಟರ್ ನಾಯಕ್ ಅನ್ನೋರು ನನ್ನ ಕೆಂಪೇಗೌಡನ ಹುಡುಕ್ತಾ ಇದ್ದಾರಂತೆ. ಇದು ಸಮಸ್ಯೆ ಅಲ್ಲ, ಅವಕಾಶ. ಇಂಥ ಮಾತು ನಂಬ್ಕೊಂಡೆ. ದಯಮಾಡಿ ಹೇಗಾದ್ರೂ ನನ್ನ ಈ ಅವಕಾಶದಿಂದ ಪಾರ್ ಮಾಡು. ಕೆಂಪೇಗೌಡನ ಹುಡ್ಕೊಂಡು ಬಾ. ಇದು ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ನೀನು ಅದೇ ನಮ್ಮೂರಿನ ಗುಡಿಗಾರು ಗಲ್ಲಿಯ ಸಂಜುನೆ ಆಗಿದ್ರೆ ಇಲ್ಲಿ ಬದುಕೋದಕ್ಕಾಗಲ್ಲ. ಬೇರಿಂದ ಬಿಡಿಸ್ಕೋಬೇಕು. ಹಗೂರಾದ್ರೆ ಮಾತ್ರ ತೇಲೋಕ್ ಸಾಧ್ಯ. ಈ ಸಿಟಿ ಹುಡುಗ ಹುಡುಗಿಯರು ನೋಡು, ಅವ್ರಿಗೇನಾದ್ರೂ ಭಾರ ಇದೆಯಾ? ಮಾತೃಭಾಷೆ ಭಾರ ಇಲ್ಲ, ದೇಶಭಕ್ತಿಯ ಭಾರ ಇಲ್ಲ, ಸಮಾಜ ಸುಧಾರಣೆಯ ಭಾರ ಇಲ್ಲ, ರಾಜಕೀಯದ ಭಾರ ಇಲ್ಲ, ಸಾಮಾಜಿಕ ನ್ಯಾಯದ ಭಾರವೂ ಇಲ್ಲ. ಆದರೆ ನಮಗೆ ನಾವು ಮಾತು ತಲೆ ತುಂಬಿರುವುದನ್ನ ತೆಗೆಯೋದಕ್ಕಾಗ್ತಾ ಇಲ್ಲ. ಅವರು ಕಾಲ್ ಸೆಂಟರ್ಗೆ ಹೋಗಿ ರಾಬರ್ಟೋ ಸ್ಟಾಲನೂ ಆಗಿ ಮನೆಗೆ ಬಂದು ರಾಮನೋ ರಾಗಿಣಿನೂ ಆಗಿರ್ತಾರೆ. ಇಲ್ಲಿ ಕಣ್ಚ್ಕೋಬೇಕು, ಅಂಟ್ಕೋಬಾರ್ದು. ರಸ್ತೆಯಲ್ಲಿ ಯಾರೋ ಸಾಯ್ತಾ ಬಿದ್ದಿದ್ರೆ ಮುಖ ತಿರ್ಸಿ ನದಿಯೋದನ್ನು ಕಲಿಬೇಕು. ಅವ್ರು ನೆಟ್ಟುತ್ತಾರಲ್ಲ, ಅಂಥ ಸಂಘಗಳಿಗೆ ಚಾರಿಟಿ ಅಂತ ಹಣ ಕೊಡಬೇಕು. ಅದು ನಮ್ಮ ಮನಸ್ಸಿನ ಮತ್ತು ಸಮಾಜದ ಸ್ವಾಸ್ಥ್ಯಕ್ಕಾಗಿ. ಇಷ್ಟು ಗದ್ದಲ ಹೇಳುತ್ತೆ ಅಂತ ಗೊತ್ತಿರ್ಲಿಲ್ಲ ಕಣ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಮಾತ್ರ ಇದ್ರೆ ಸಾಕು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅದು ಸಾಲದು ಅನ್ನೋದು ಈಗ ಗೊತ್ತಾಯ್ತು. ಅದು ಈ ಸ್ಟೋರಿ ಬಂದ. ಯಾಕೆ ಹೆದರ್ತೀಯ? ಜನಗಳಿಗೆ ಬೇಕಾಗಿರೋದು ಪುರಾಣವೇ ಹೊರತು ಇತಿಹಾಸ ಅಲ್ಲ. ಗಟ್ಟಿಯಾದ ಯಾವ ನೆನಪು ಇಲ್ಲದವರ ಮೇಲೆ ಏನನ್ನು ಬೇಕಾದ್ರೂ ಹೊರಿಸೋದು ಸುಲಭ. ನೀನು ಕೊಳ್ಕ ನೀನು. ಇದನ್ನ ಪ್ರೀತಿಯಿಂದ ಹೇಳ್ತಿದ್ಯಾ ಅಂತ ಅನ್ಕೋತೀನಿ. ಊರಲ್ಲಿ ಜೋಯಿಸರಾಗಿದ್ರಲ್ಲ ನಮ್ಮಪ್ಪ, ಅವರು ನನ್ನದೇ ಕೆಲಸವನ್ನ ಇನ್ನೊಂದು ರೀತಿ ಮಾಡ್ತಾ ಇದ್ರು. ನಮ್ಮಪ್ಪ ಹೇಳ್ದಾಗೇನು ಕಾಲ ಹೊರಟಿರ್ಲಿಲ್ಲ, ಆದ್ರೂ ಜನ ಬರ್ತಾ ಇದ್ರು, ತಮ್ಮ ಕಷ್ಟ ಸುಖ ಹೇಳ್ಕೊಡ್ತಾ ಇದ್ರು. ನಾವು ತಿಳುವಳಿಕೆ ಮಾತು ಕೇಳ್ಕೊಂಡು ದಕ್ಷಿಣ ಕೊಟ್ಟು ಹೋಗ್ತಾ ಇದ್ರು. ನನ್ನದೇ ಕುಟುಂಬದ ವೃತ್ತಿಯನ್ನ ನಾನು ಇನ್ನೊಂದು ರೀತಿ ಮಾಡ್ತಾ ಇದ್ದೀನಿ. ಜನಗಳಿಗೆ ನೆಮ್ಮದಿಯನ್ನು ಮಾಡ್ತಾ ಇದ್ದೀನಿ. ಈಗ ನಾನೇನ್ ಮಾಡ್ಲಿ? ನಿನಗೆ ಕೆಂಪೇಗೌಡ ಮೊಕ್ಕಮಾಗಿ ಟೋಪಿ ಹಾಕಿದ್ದಾನೆ, ಹುಡುಕ್ತೀನಿ. ಆ ಇನ್ಸ್ಪೆಕ್ಟರ್ ಹೆಸರೇನಂದ್ರೆ ನಾಯಕಲ್ಲ. ಹಾ, ಈ ಶನಿವಾರ ಜೀತು ಪಟೇಲ್ ಮನೆಗೆ ಬಾ. ನನಗೆ ವಿಶೇಷವಾದ ಔತಣ ಇಟ್ಟಿದ್ದಾರೆ. ಅಲ್ಲಿ ಕಣ್ಮುಂದೆ ಜೀವಂತ ಸ್ಟೋರಿಗಳು ಓಡಾಡ್ತಿರ್ತವೆ. ಯಾರಿಗೆ ಗೊತ್ತು ಯಾವ ಹುತ್ತದಲ್ಲಿ ಯಾವ ಹಾವು.
ಕಡಿದು ಬಿದ್ದಿವೇನು? ನಾವೇನಿದ್ರು ಇನ್ನು ಮುಂದೆ ದೊಡ್ಡ ಊರಲ್ಲಿ ದೊಡ್ಡ ದೊಡ್ಡ ಜನರಿಗೆ ಚಾಕರಿ ಮಾಡ್ಕೊಂಡು ಬದುಕಬೇಕು ಅಷ್ಟೇ, ಬೇರೆ ದಾರಿನೇ ಇಲ್ಲ. ನಾವು ದೊಡ್ಡೂರಲ್ಲಿ ಬದುಕ್ತಿರೋದಕ್ಕೆ ಅದೊಂದೇ ಕಾರಣ ಅಲ್ಲ. ನನಗೂ ಗೊತ್ತಿದೆ, ನಿನ್ಗೂ ಗೊತ್ತಿದೆ. என் சுவாச காற்று வரும் பாதை பார்த்து உயிர் தாங்கி நான் இருப்பேன். மலர் கொண்ட பெண்மை வாராமல் போன மலை மீது தீ குளிப்பேன். என் உயிர் போகும் போனாலும் துயரில்லை கண்ணே, அதற்காக பாடினேன். வரும் எதிர்காலம் உன் மீது பழி போடும் பெண்ணே, அதற்காகத்தான் பாடினேன். முதலா முடிவா அதை ಹೌದು, ನಾನು ನಟನಾಗಬೇಕಾಗಿದೆ, ಸಿನಿಮಾ ನಟ. ಅದಕ್ಕೆ ಇಲ್ಲಿವರೆಗೆ ಬಂದೆ. ಆಯ್ತಲ್ಲ, ಈಗ ಅದು ತಪ್ಪೇನು? ತಪ್ಪು ಅಂತ ನಾನೆಲ್ಲಿ ಹೇಳಿದೆ? ಕನಸುಗಳಿರೋದು ತಪ್ಪಲ್ವಲ್ಲ? ಹೆಂಗಸರಿಗೂ ಕನಸುಗಳು ಇರ್ತಾವಲ್ಲ. ನಾವೀಗ ಜೀವಿಸ್ತಾ ಇರೋದು ನಿನ್ ಕನಸಿನೊಳಗೆ ಅಲ್ಲ. ಇದ್ಯಾವುದೂ ನಿನ್ನ ಕಣ್ಣಿಗೆ ಬಿದ್ದಿಲ್ಲ. ಇದು ನಿನ್ನ ಆ ಕನಸಿನ ಮುಂದುವರೆದ ಭಾಗ. ಜನ ನಮ್ಮನ್ನು ಬೆನ್ನಟ್ಟಿ ಬರ್ತಾ ಇರಲಿಲ್ಲ. ನಾವಿಬ್ಬರೇ ಪುಟ್ಟ ಮನೆಯೊಳಗೆ ಸ್ವಚ್ಛಂದ ಇರ್ತಾ ಇದ್ವಿ. ನಿನ್ನ ಬಟ್ಟೆ ನಾನು ಒಗಿತಾ ಇದ್ದೆ, ನನ್ನ ಬಟ್ಟೆ ನೀನು ಒಗಿತಾ ಇದ್ದೆ. ಬೆಳಿಗ್ಗೆ ನಿನ್ನ ಕೂದಲಲ್ಲಿ ಬೆಳ್ಳಾಡ್ಸಿ ನಿನ್ನನ್ನು ಎಬ್ಬಿಸ್ತಾ ಇದ್ದೆ. ಎಷ್ಟು ಸಲ ಕನಸು ಅದು, ಯಾರಾದ್ರೂ ಕಾಣಬಹುದಾದ್ದು. ನಾನೇನು ಅರಮನೆ ಬೇಕಲ್ಲಿಲ್ಲ, ಸಂಪತ್ತು ಸುರಿ ಅನ್ನಿಲ್ಲ. 2 ಊಟ, ಸೂರ್ಯನ ಕನಸು, ಕನಿಷ್ಠ ಅಗತ್ಯದ ಕನಸು ಅಷ್ಟೇ. ಎಷ್ಟು ಸರಳವಾದದ್ದು ನನ್ನ ಕೈಲಾಗ್ಲಿಲ್ಲ ಹಂಸು. ಎಷ್ಟೇ ಸರಳ ಕನಸಿನೊಳಗೂ ತಪ್ಪು ಜಾಗಕ್ಕೆ ಕೆಟ್ಟ ಕಾಲದಲ್ಲಿ ಕಾಲಿಡಬಾರ್ದು. மோச
ಸಂಜೆ ಕೋಟೆ ಬುರ್ಜಿನಲ್ಲಿ ಕತ್ತಲಲ್ಲಿ ನಾವಿಬ್ಬರೇ ಕೂತಿದ್ದು. ಅವಾಗ ಇನ್ನೂ ಜೋಡಿ ಬಂದಿದ್ದು. ನಾವಿಬ್ರು ಅಲ್ಲಿರೋದು ಗೊತ್ತಿಲ್ಲದೆ ಅವ್ರು ಆಡಿದ ಆಟ. ಆಮೇಲೆ ನೀನ್ ಮಾಡಿದ್ದು ಕಾಲ ಚಕ್ರನ ಮತ್ತೆ ಹಿಂದಕ್ಕೆ ತಿರುಗಿಸ್ಬೇಕು ಅನ್ನಿಸ್ತಾ ಇದೆ. ನಂಗೇನು ಹಾಗನ್ಸಲ್ಲ. ಆಗ ಅದು ಚೆನ್ನಾಗಿತ್ತು, ಈಗ ಇದೇ ಚೆನ್ನಾಗಿದೆ. ಇದು ಚೆನ್ನಾಗಿಲ್ಲ ಅಂದ್ರೆ ಆಗಿನ ಹಾಗೆ ನಂಗೆ ಕಾಯೋದಕ್ಕಾಗಲ್ಲ. ದಿನಗಟ್ಲೆ ಕಾದು ಆಮೇಲೆ 10 ನಿಮಿಷ ಭೇಟಿಯಾಗೋದು. ನೋಡ್ಬೇಕಿದ್ರೆ ಅದೆಷ್ಟು ಸುಳ್ಳು ಹೇಳ್ಬೇಕಾಗಿತ್ತು. ಈಗ ಕಾಲಚಕ್ರ ಹಿಂದಕ್ಕೆ ತಿರುಗೋದು ಬೇಡ, ನಾವು ಕಾಯೋದು ಬೇಡ. ಕಷ್ಟಗಳು ಬಂದಷ್ಟು ಪ್ರೇಮ ತೀವ್ರವಾಗುತ್ತೆ. ಈ ಡೈಲಾಗು ನಮ್ ಕತೆಗೆ ಒಪ್ಪುತ್ತೆ ಅಲ್ವಾ? ಸಾಕಪ್ಪ ಈ ತೀವ್ರ. ಯಾವ ಕ್ಷಣ ಯಾರು ಬಂದು ಬಾಗಿಲು ತಟ್ಟಾರೋ ಅನಿಸ್ತಿರುತ್ತೆ. ಏನದ್ ಸದ್ದು? ಅದು ನಮ್ ಕಥೆಯೊಳಗಿನ ಸದ್ದ ಅಥವಾ ನಿಜವಾಗ್ಲೂ ಯಾರಾದ್ರೂ ಬಾಗಿಲು ಬಡಿತಾ ಇದ್ದಾರಾ? ಕೇಳಿಸ್ಕೊ. ಊರಿಂದ ಇಲ್ಲಿವರೆಗೂ ಬಂದ್ರೇನು ಬಹಳ ಹೊತ್ತು ಈ ದರಿದ್ರ ಸಿಟಿ ಮನೆಗಳಿಗೆ ಒಂದೇ ಬಾಗಿಲು. ಒಳಗ್ ಬಂದ್ರೆ ಬೋರ್ ಒಳಗಡೆ ಹೊಕ್ಕಾಗೆ. ಯಾರು ಯಾರು ನನಗೆ ತಲೆ ಕೆಟ್ಟಿದ್ಯಾ? ಇದು ಕಥೆಯೊಳಗಿನ ಸದ್ದಲ್ಲ, ನಿಜವಾದ ಸದ್ದು. ಬೇರೆ ದಾರಿ ಏನಿದೆ? ತೆಗಿ, ಏನಾಗುತ್ತೋ ನೋಡೋಣ. ನಮಸ್ಕಾರ ಕೆಂಪೇಗೌಡರಿಗೆ. ನಮಸ್ಕಾರ ಸರ್. ಯಾಕೆ ತಡವರಿಸ್ತಿದ್ದೀರಾ? ಆಶ್ಚರ್ಯ ಆಯ್ತಾ? ಕೆಂಪೇಗೌಡರ ಗ್ರೇಟ್ ಗ್ರ್ಯಾಂಡ್ ಸನ್, ಕಳಚಿ ಹೋದ ಇತಿಹಾಸದ ಕೊಂಡಿ. ಆರೋಗ್ಯ ಸರಿ ಇಲ್ಲದೆ ಬರಕ್ಕಾಗಲಿಲ್ಲ ಸರ್. ಅದಕ್ಕೆ ನಾನೇ ಬಂದಿದ್ದೀನಲ್ಲ ನಿಮ್ಮ ಸನ್ನಿಧಾನಕ್ಕೆ. ಅದೇನು ಪುರಾತನ ವಸ್ತುಗಳಿಂದ ತುಂಬಿ ಅದೆಲ್ಲ ಇಲ್ಲಿಲ್ಲ ಸರ್, ಭದ್ರವಾಗಿ ಇಟ್ಟಿದ್ದೀನಿ ಬೇರೆ ಕಡೆ. ತಗೊಳ ನಿನ್ ಚೊಂಬು ತೆಗೆ ನನ್ ಕಾರು. ನಾನು ಹೇಳಿದ್ರ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನಾನು ನಿಜ ಹೇಳಿದ್ರು ಅದಕ್ಕೆ ಬೆಲೆನೇ ಇರಲ್ಲ ಸರ್. ಮೊದ್ಲು ನಿಜ ಹೇಳು, ಆಮೇಲೆ ನಂಬಿಕೆ. ಕೆಂಪೇಗೌಡನ ಬಗ್ಗೆ ಹೇಳಿದ್ದು ಪೂರ್ತಿ ನಿಜ ಅಲ್ಲ ಸರ್, ಒಪ್ಕೊಳ್ತೀನಿ. ಆದ್ರೆ ತಗೊಂಡ್ ದುಡ್ಡಿಗೆ ಮಾತ್ರ ನಾನು ಮೋಸ ಮಾಡೋದಿಲ್ಲ. ಅದು ಬೇಡ ಅಂದ್ರೆ ಟಿಪ್ಪು ಸುಲ್ತಾನ್ ವಂಶದವ್ರನ್ನ ಕರ್ಕೊಂಡ್ ಬರ್ತೀನಿ ಸರ್. ಫುಲ್ ಡಾಕ್ಯುಮೆಂಟ್ಸ್ ಅಂಡ್ ಫ್ಯಾಮಿಲಿ ಟ್ರೀ. ಕಪಾಟಿಂದ ಪುಸ್ತಕ ತೆಕ್ಕೊಟ್ಟಂಗೆ ಅವ್ರಿಗೆ ಕೆಂಪೇಗೌಡ, ಇವ್ರಿಗೆ ಟಿಪ್ಪು ಸುಲ್ತಾನ್ ತೆಕ್ಕೊಡ್ತೀಯಲ್ಲ. ನಾನಿಂತ ಬಿಸ್ನೆಸ್ ನೋಡಿರ್ಲಿಲ್ಲ. ಯಾರು ನಿನ್ ಗಿರಾಕಿಗಳು? ನಿಮಗೆ ನಂಬಿಕೆನೇ ಇಲ್ಲ ಅಂದ್ರೆ ಯಾವ್ದು ಕಾಣಲ್ಲ ಸರ್. ಮೊದಲು ನೀವು ನಂಬಿ ಅದಕ್ಕೆ ದುಡ್ಡು ಕೊಡಬೇಡಿ. ಬೇಕಾರೆ ಇವರೇ ನೋಡಿ ಸಾಕ್ಷಿ. ಸಾಕು, ನನ್ನ ನಿದ್ರೆ ಹೇಳ್ಬೇಡ. ಅವ್ರಿಗೆಲ್ಲ ಹೇಳು ತಪ್ಪಾಯ್ತು ಅನ್ನು. ಸರ್, ಇವ್ನು ಮೋಸ್ಗಾರ ಅಲ್ಲ ಸರ್, ನಾನ್ ಗ್ಯಾರಂಟಿ ಕೊಡ್ತೀನಿ. ಏನಾದ್ರೂ ನಂಬಿ ಸರ್. ಓಹೋ, ಹೊಸ ಪಾತ್ರ ಪ್ರವೇಶ ಆಯ್ತಲ್ಲ. ಎಲ್ಲ ನನ್ನ ನಂಬಿ ನಂಬಿ ಅಂದ್ರೆ ನಾನು ಯಾರನ್ನ ನಂಬೋದು? ನನ್ನ ಮಿಸ್ಸಸ್ ಸರ್, ಶಕು ಅಂತ. ಓ, ಇಬ್ರು ಸೇರ್ಕೊಂಡಿದ್ರು. ಇನ್ನು ಯಾರ್ಯಾರಿದ್ದಾರೆ? ನಿಮ್ದು ದೊಡ್ಡ ಗ್ಯಾಂಗ್ ಇದೆ ಅನ್ಸುತ್ತೆ. ಈ ಗಿಂಡಿಯಲ್ಲಿಂದ ಕರ್ರಿ. ನೀವಾಗೆ ಬಾಯಿ ಬಿಡ್ತಿರೋ ಇಲ್ಲ ಪೊಲೀಸರನ್ನ ಕರೆಸ್ತೋ? ನಾವು ಕಳ್ರಲ್ಲ ಸರ್, ಮೋಸ್ಗಾರಲ್ಲ. ನಿನ್ನ ಹೆಸರು? ಶೇಖರ. ಊರು? ಶ್ರೀರಂಗಪಟ್ಟಣ. ಕುಟುಂಬ? ನಾವು 3 ಜನ ಮಕ್ಕಳು ಸರ್. ತಾಯಿ ಇಲ್ಲದೆ ಬೆಳೆದ ಗಂಡರುಗಳು. ಎದ್ದಪ್ಪನ ಸಣ್ಣ ಜಮೀನು ರೈಲ್ ಬಂದು ಸೀಳು ಹೋಯ್ತು. ಅದಾದ್ಮೇಲೆ ಅಪ್ಪ ದೇವಸ್ಥಾನದಲ್ಲಿ ಲೆಕ್ಕಪತ್ರ ಬರೀತಾ ಟೂರಿಸ್ಟ್ ಗೈಡ್ ಕೆಲಸನೂ ಮಾಡ್ತಾ ಇದ್ರು. ಅದನ್ನು ಮಾಡ್ತಾ ಮಾಡ್ತಾ ಅವರಿಗೆ ಊರಿನ ಇತಿಹಾಸವೇ ಬಾಯಿಪಾಠ ಆಗೋಗಿತ್ತು. ನನಗೂ ಅದನ್ನೇ ಕಥೆಯಾಗಿ ಹೇಳ್ತಾ ಇದ್ರು. ಅಪ್ಪನಿಗೆ ಏನಂತಂದ್ರೆ ಬಹಳ ಪ್ರೀತಿ. ನನಗೂ ಅವ್ರ ಜೊತೆ ಓಡಾಡ್ತಾ ಊರಿನ ಇತಿಹಾಸವೆಲ್ಲ ನಾಲ್ಕೆ ತುದಿಲೇ ಇತ್ತು. ನಾನು ಅಪ್ಪನಿಗಿಂತ ಚೆನ್ನಾಗಿ ಕತೆ ಹೇಳ್ತಾ ಇದ್ದೆ. ರೋಚಕವಾಗಿ ಹೇಳಬೇಕು ಅಂತ ಇಲ್ಲದೆ ಇರೋದನ್ನು ಸೇರಿಸಿ ಹೇಳ್ತಾ ಇದ್ದೆ. ನನ್ನ ಹತ್ರ ಬರೋ ಜನಗಳಿಗೆ ಟಿಪ್ಪು ಹೆಸರು ಬಿಟ್ಟರೆ ಏನೂ ಗೊತ್ತಿರೋದಿಲ್ಲ ಸರ್. ನಾನು ಯಾವ್ಯಾವುದನ್ನ ಕಥೆಯಾಗಿ ಹೇಳ್ತಾ ಇದ್ನೋ ಅದನ್ನೆಲ್ಲ ನಂಬ್ತಾ ಇದ್ರು. ನನಗೂ ಅಷ್ಟೇ ಅದೇ ಅಭ್ಯಾಸ ಆಗೋಯ್ತು. ಹೊಸ ಹೊಸ ಕಥೆಗಳನ್ನ ಹುಟ್ಟಿಸಿ ಹೇಳೋದು. ಜನ ಅಸ್ಪಷ್ಟವಾದ ನಂಬಿಕೆಗೆ ಒಂದು ಪುರಾವೆ ಹುಡುಕ್ತಾ ಇರ್ತಾರೆ.
800 ವರ್ಷದ ಹಿಂದಿನ ಇತಿಹಾಸಕ್ಕೆ ಇವತ್ತಿನ ಪುರಾವೆ ಕೊಟ್ಟರು ನಡೆಯುತ್ತೆ. ಬೇಸಿಗೆ ಕಾಲದ ಅರಮನೆ ಸವೆದ ಗೋಡೆ ತೋರಿಸಿ ನೋಡಿ, ಇಲ್ಲೇ ಜನರಾದ ಹೆಂಗಸರು ತಮ್ಮ ಗಂಡಂದ್ರೆ ಹಾದಿ ಕಾಯ್ತಿದ್ರು ಅಂದ್ರೆ ಹೌದಲ್ಲ ಅಂತಿದ್ರು. ಮೀರ್ ಸಾದಿಕ್ ವಿಶ್ವಾಸಘಾತ ಮಾಡಿದ ದಿನ ಸುಲ್ತಾನ ಇಲ್ಲೇ ಕಡೆ ಪ್ರಾರ್ಥನೆ ಸಲ್ಲಿಸ್ತಾ ಅಂತ ಒಂದು ಜಗಲಿ ತೋರಿಸಿದ್ರು ಹೌದಲ್ಲ ಅಂತಿದ್ರು. ಜನರ ಅಸ್ಪಷ್ಟ ನಂಬಿಕೆಗೆ ಒಂದು ಸ್ಪಷ್ಟವಾದ ಪುರಾವೆ ಬೇಕಾಗಿರುತ್ತೆ. ಅದು ಯಾವುದಾದ್ರೂ ಆದಿತ್ತು. ಒಂದ್ಸಲ ಸುಲ್ತಾನರು ಬ್ರಾಹ್ಮಣರನ್ನ ಮತಾಂತರ ಮಾಡ್ಲಿಕ್ಕೆ ಒತ್ತಾಯ ಮಾಡಿ ಜಾಗ ಯಾವುದು ಅಂತ ಒಬ್ಬ ಕೇಳ್ದ. ಮತಾಂತರ ಮಾಡಿಲ್ಲ ಅಂದ್ರೆ ಅದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂತಾನೆ ಹೊರತು ಅವ್ರ ನಂಬಿಕೆ ಅವ್ನು ಬಿಡೋದಿಲ್ವಲ್ಲ. ಅದಕ್ಕೆ ಕುದುರೆ ಲಾಯ ತೋರಿಸ್ದೆ. ನೋಡಿ, ಇದೇ ಕಂಬಗಳಿಗೆ ಕಟ್ಟಾಕಿ ಬಾಯಿಗೆ ಮಾಂಸ ಹೋಗ್ತಿದ್ರು ಒಂದೇ ತೃಪ್ತು. ನಾನು ಫೋಟೋ ತಕ್ಕೊಂಡು ಬಂದೆ. ನನಗೆ ನಟನೆ ಹುಚ್ಚು ಮೊದಲಿಂದಾನು ಇತ್ತು ಸರ್. ಒಬ್ಬನೇ ಕನ್ನಡಿ ಮುಂದೆ ನಿಂತ್ಕೊಂಡು ನಾನೇ ಆ ಪಾತ್ರಗಳನ್ನು ಅಭಿನಯಿಸ್ತಾ ಇದ್ದೆ. ಅರಮನೆ ತೋರಿಸುವಾಗಲೂ ಅಷ್ಟೇ ಕಥೆಗಳನ್ನು ಹೇಳ್ತಾ ಮಹಾರಾಜರು ನಡೆಯೋದನ್ನ, ಕೋಜಾಗಳ ಕಾವಲು ಕಾಯೋದನ್ನ, ಬಿರುನುಡಿಗೆ ರಾಣಿಯರು ಬಾಡೋದನ್ನ ಸಾವಿನಯವಾಗಿ ತೋರಿಸ್ತಾ ಇದ್ದೆ. ಅವಾಗ ಒಂದಿನ ಇವರು ಬಂದು ಜನಾನಾದ ಹೆಂಗಸರು ನನ್ನ ಅಭಿನಯ ನೋಡಿ ನಕ್ಕಳು. ನಾನು ಇವ್ರ ಕಣ್ಣಲ್ಲಿ ಸಿಕ್ಕಿದ್ದೆ. ಆದ್ರೆ ಅದಿಷ್ಟು ದೊಡ್ಡ ಅನಾಹುತಕ್ಕೆ ದಾರಿ ಮಾಡ್ಕೊಡ್ತೇನೆ. ನಾನು ನಕ್ಕಿದ್ದು ನಿಜ, ಆದ್ರೆ ಇವನು ಇಷ್ಟು ಬೆನ್ ಬೀಳ್ತಾನೆ ಅಂತ ಗೊತ್ತಿರ್ಲಿಲ್ಲ. ಇವಳು ಶಕು ಅಂದ್ರೆ ಶಕುಂತಲ ಅಲ್ಲ. ಇವಳು ಶಕುಂತಲ ಆಗಿದ್ರೆ ನಾವು ಊರಲ್ಲಿ ಇಷ್ಟೊತ್ತಿಗೆ ಅದೇ ಕೆಲಸ ಮಾಡಿಕೊಂಡು ನಮ್ದು ಸಂಸಾರ ಅಂತ ಒಂದು ಆಗಿರೋದು. ಆದ್ರೆ ಇವಳು ಶಕೀಲ್ ಆಗಿದ್ದಲ್ಲ. ಅದಕ್ಕೆ ನಮ್ಮೂರಿನ ಜನ, ನಮ್ಮ ಮನೆ ಜನ, ಇವಳ ಮನೆ ಜನ ಎಲ್ಲ ದಗದಗ ಅಂತ ಹೊಡೆದ್ರು. ಅದೇನಾಗುತ್ತೋ ನೋಡೇ ಬಿಡೋಣ ಅಂತ ಸಡ್ಡು ಹೊಡೆದು ನಿಂತರು. ಏನ್ ಮಾಡಿದ್ರು ನಮ್ಮ ಪಾಡಿಗೆ ನಮ್ಮನ್ನ ಬದುಕಕ್ಕೆ ಬಿಡ್ಲೇ ಇಲ್ಲ ಸರ್. ಅಪ್ಪ ಅಪ್ಪ ಇವಳನ್ನು ಬಿಟ್ಟು ಬೇರೆ ಯಾವ ಜಾತಿ ಹುಡುಗಿನಾದ್ರೂ ಮದುವೆ ಆಗು ಅಂತಂದ್ರು. ಅವತ್ತವ್ರ ಬಾಯಿಂದ ಎಂತೆಂಥ ಮಾತುಗಳು ಬಂತು ಅಂದ್ರೆ ಅದ್ಯಾವುದೋ ಸ್ವಂತದ್ದು ಅಂತ ಅನ್ನಿಸ್ಲೇ ಇಲ್ಲ. ಕರಪತ್ರದೊಳಗಿನ ಶಬ್ದಗಳು, ಪಾರ್ಥಿಯವರು ಪುಕ್ಕಟೆ ಹಂಚಿದ ಪುಸ್ತಕದೊಳಗಿನ ಮಾತುಗಳು ಸಾರವು. ಸ್ಫೋಟವಾಗುವವರೆಗೂ ಕಾಯೋದು ಮೂರ್ಖತನ ಅನ್ಸಿ ಊರು ಬಿಟ್ಟು ಇಲ್ಲಿಗೆ ಬಂದು ಮದ್ವೆ ಆದ್ವಿ. ಈ ಕೆಂಪೇಗೌಡ ಇಲ್ಲಿಂದ ಬಂದ ಅಂಥವರೊಬ್ಬ ನನಗೆ ಸಿಕ್ಕಿದ್ದ ಸರ್. ಯಾವ ಬೇನಾಮಿ ಜಮೀನಿನ ಕ್ರಯಕ್ಕೆ ನಾನು ರಾಜೇಗೌಡ ಅಂತ ಸಹಿ ಹಾಕಿದ್ದೆ. ಆ ಸಮಯದಲ್ಲಿ ನನಗೊಬ್ಬ ಮುಖ ಸಿಕ್ಕಿದ್ದ. ನನ್ನ ಕತೆ ಪೇಪರ್ ಬಂದ್ರೆ ರಂಪ ರಾಮಾಯಣವಾಗುತ್ತೆ ಅಂತ ಬಡಾಯಿ ಕೊಚ್ಕೊಂಡಿದ್ದ. ನಾನು ನಿಮಗೆ ಹೇಳಿದ್ದು ಅವನೇ ಕಥೆ. ಫೋಟೋ ನನ್ನ ನಾಟಕದ್ದು, ಹಿಂದಿ ಮಾತ್ರ ಗೊತ್ತಿರಿದು ಎಲ್ಲದನ್ನು ಹೇಳಿದ್ದೀನಿ ಸರ್. ಮುಂದೆ ಕತೆ ಹೇಗೆ ಮುಂದುವರಿಸ್ತಿರೋ ನಿಮ್ಗೆ ಹೇಳ್ತಿದ್ದೆ. ಪೇಪರ್ ಓದಿದ್ಯಾ? ಹೊರಗಡೆ ಕಾಲಿಡಕ್ಕೆ ಭಯ ಸರ್. ಬೆನ್ನಟ್ಟು ಬಂದವರು ಇಲ್ಲಿಗೂ ತಲುಪಿಡ್ತಾರೇನೋ ಅಂತ. ಕೆಂಪೇಗೌಡನ ಸುದ್ದಿ ಪೇಪರ್ ಅಲ್ಲಿ ಬಂದು 3 ದಿನ ಆಯ್ತು. ಇನ್ನು ಇದರ ವಿಸರ್ಜನೆ ಸಾಂಗವಾಗಿ ನಡೆಯುವವರೆಗೂ ಜಗತ್ತಿಗೆಲ್ಲ ನೀನೇ ಕೆಂಪೇಗೌಡ. ಹಂಗಂದ್ರೆ ಹಂಗೆ ಸರ್, ನಿಮ್ಗೂ ಅದೇ ತಾನೇ ಬೇಕಾಗಿರೋದು. ಅಯ್ಯೋ ದೇವ್ರ ಅನ್ಕೋದಲ್ಲ ಸರ್. ಒಂದ್ ಸ್ವಲ್ಪ ದುಡ್ಡು ಅದು ಬಿಟ್ಟರೆ ಬೇರೆ ಯಾವ ಆಸೆ ಇಲ್ಲ ಸರ್. ಯಾವ್ದಾದ್ರು ಕೆಲಸ ಸಿಕ್ಕರೆ ಇದನ್ನೆಲ್ಲ ಬಿಟ್ಬಿಡ್ತೀನಿ. ಎಲ್ಲ ಬಿಡ್ತೀನಿ ಅಂದ್ರೆ ನಿನಗೇನು ಸಿಗೋದಿಲ್ಲ. ನಿನ್ನ ಪ್ರತಿಭೆ ಗುರುತಿಸೋನೊಬ್ರು ಇದ್ದಾರೆ, ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ. ಯಾರು ಸರ್ ಅದು? ಗುರು ಜಕ್ಕೋಜಿ. ತುಂಬಿ ಕಳೆದರು ತುಂಬಿ ಉಳಿದರು ತುಂಬಿ ತುಂಬಿ ಬರದೆ, ತುಂಬಿ ಕಳೆದರು ತುಂಬಿ ಉಳಿದರು ತುಂಬಿ ತುಂಬಿ ಬರದೆ, ತುಂಬಿ ತುಂಬಿ ಬರದೆ, ತುಂಬಿ ತುಂಬಿ ಬರದೆ, ತುಂಬಿ ತುಂಬಿ ಬರದೆ. 30 ದಿನ ಮಾತ್ರ ಮಾಡಿದ್ದು. ನಮ್ಮ ಚೇಂಜ್ ಪರ್ಸನ್ ಈಗ ಬರೀ ಮೇಂಟೈನ್ ಮಾಡಿದ್ರೆ ಸಾಕು. ರುಚಿಯವರ ಮೆಥಡ್ ಬಹಳ ಸಿಂಪಲ್. ಅವನೆಂತ ಬದ್ಮಾಸ್ ಅಂತೀರ? ನನ್ನ ಕಾರಿಗೆ ಹೊಡೆದು ನನ್ನ ಮೇಲೆ ಕೇಸ್ ಹಾಕ್ಬಿಟ್ಟ. ಎಲ್ಲಿ ಪಕ್ಕ ಗುದ್ದದ್ನ? ಇಲ್ಲ, ಮಧ್ಯ ಗುದ್ದದ. ಅವರು ಮನಸ್ಸಿನ ವ್ಯಾಯಾಮ ಅಂತ ಮಾಡಿಸ್ತಾರಲ್ಲ, ಆ ಕಲ್ಪನೆ ನಂಗೆ ತುಂಬಾ ಇಷ್ಟ. ಎಮೋಷನಲ್ ಫಿಟ್ನೆಸ್. ಮೊದಲು ಶುದ್ಧಿ ಅಂದ್ರೆ ಇಷ್ಟು ದಿನದ ಪಾಪಗಳನ್ನೆಲ್ಲ ತೊಳೆಯೋದು, ಆಮೇಲೆ ಸಿದ್ಧಿ. ನಾನು ಮುಂದಿನ ಪಾಪಗಳಿಗೂ ಈಗಲೇ ಶುದ್ಧಿ ಮಾಡಿಸ್ಕೊಂಡ್ಬಿಡ್ತೇನೆ. ಅದೇನಾಯ್ತು, ಅವತ್ತು ನಾನೇ ಡ್ರೈವ್ ಮಾಡ್ತಾ ಇದ್ದೆ. ಇನ್ನು ಹಿಂದಿನಿಂದ ಬೈಕ್ ಮೇಲೆ ಬಂದ್ಬಿಡು. ಆಮೇಲೆ ಏನ್ ಮಾಡಿದ್ರು ಗೊತ್ತಾ, ಪೊಲೀಸ್ನವನನ್ನ ಹಿಡಿದು
ಅವನನ್ನೇ ಸಾಕ್ಷಿನಾಗಿ ಮಾಡಿ ನನ್ನ ಮೇಲೆ ಇಟ್ಕೊಂಡ್ರೆ ವೆರಿ ಇಂಟ್ರೆಸ್ಟಿಂಗ್. ಇಂಟ್ರೆಸ್ಟಿಂಗ್ ಕ್ರಿಮಿನಲ್ ಕೇಸ್ ವಾರಂಟ್ ಇದ್ದಾಗ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಜ್ಯೋತಿ ಗುರುಗಳ ಹತ್ರ ಹೊಡಿದ್ರು. ಅವ್ರಿಗೆ 2 ಫೋನ್ ಮಾಡಿದ್ದೆ, ಎಲ್ಲ ಬದಲಾಗಬೇಕು. ಶುದ್ಧಿ ಅಂದ್ರೆ ಇಷ್ಟು ದಿನ ತಿಂದಿದ್ಯಲ್ಲ ಮಾಂಸ ಮಡ್ಡಿ ಕಸ ಕಡ್ಡಿ, ಅದ್ರ ಉಳಿಕೆಗಳನ್ನೆಲ್ಲ ದೇಹದಿಂದ ತೆಗೆದು ಸ್ವಚ್ಛ ಮಾಡೋದು, ಜೊತೆಗೆ ಮನಸ್ಸಿನ ಕಸನೂ ಕಳೆಯೋದು, ನಿನ್ನ ಪಾಪಗಳನ್ನು ಶುದ್ಧಿ ಮಾಡೋದು ಆ ಭಗವಂತನ ಕೈಲೂ ಸಾಧ್ಯವಿಲ್ಲ ಬಿಡು. ನನ್ಗೆ ನಿಜವಾಗ್ಲೂ ಮನ್ಸಾಗಿರೋದು ಗುರುಗಳ ಮೇಲೇನೆ. ಆದ್ರೆ ಏನ್ ಮಾಡ್ಲಿ, ಗುರುಗಳಂತ ಸುಮ್ಮನಿದ್ದೀನಿ ಅಷ್ಟೇ. ನಂಗೆ ಗುರುಜಿಯವರ ಕಥೆ ಸೆಷನ್ ತುಂಬಾ ಇಷ್ಟ. ಸಂಜನ ಕೂಡ ಹೇಳ್ತಿದ್ಲು ನಮ್ಮೊಂದೇ ಕಥೆ ಹೇಳೋದಂತೆ. ಅಂದ್ರೆ ಇಲ್ಲಿ ನಿಜ ಸುಳ್ಳಿನ ಪ್ರಶ್ನೆಯೇ ಇರೋದಿಲ್ಲ. ನಾನು ಪಕ್ಕದ ಮನೆ ಹುಡುಗ ಫ್ರಾಂಕ್ಲಿನ್ ಕಥೆ ಹೇಳಿದೆ. ಆಗ ನಂಗೆ 15 ವರ್ಷ, ಅವನಿಗೆ 17 ವರ್ಷ. ಅಸಾಧ್ಯ ನಾಚಿಕೆ, ತುಂಟು ಹುಡುಗ. ನಾನು ಅವನು ನಮಗೆ ಏನೇನೆಲ್ಲ ಹೇಳ್ಬೋದು ಅಂತೇಳಿ 100 ಕನ್ಸ್ಕೊಂಡಿದ್ದೆ. ಎಲ್ಲ ಅಪೂರ್ಣವಾಗಿ ಹುಳ್ಳೋಯ್ತು. ಹೇಳು ಹೇಳು, ನಿರ್ಮಲವಾದ ಮನಸ್ಸಿನಿಂದ ಕಥೆನ ಮುಂದುವರಿಸು ಅಂದ್ರು ಗುರುಜಿ. ನಾನು ಕತೆ ಹೇಳ್ತಾ ಹೇಳ್ತಾ ಫ್ರಾಂಕಿಯೇ ಆದೆ. ನೋಡು, ಕತೆ ಒಳಗೆ ಏನ್ ಬೇಕಾದ್ರೂ ಆಗುತ್ತೆ. ಬೇಕು ಅಂದಾಗ ಇರ್ತೀವಿ, ಬೇಡ ಅಂದಾಗ ಬರ್ತೀವಿ. ನಾನು ಸೇರ್ಕೋಬೇಕು, ಅಧ್ಯಾತ್ಮ ಅಂದ್ರೆ ಬಹಳ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ದೆ. ಇಷ್ಟು ಸರಳ ಅಂತ ಗೊತ್ತಿರ್ಲಿಲ್ಲ. ಈ ವಯಸ್ಸಲ್ಲಾದ್ರೂ ನಮ್ ಕಾಳಜಿ ನಾವು ಮಾಡ್ಕೋಬೇಕಲ್ಲ. ಕುಲಕರ್ಣಿ, ನಮಸ್ಕಾರ. ನಮಸ್ಕಾರ. ಅವರು ನನ್ನ 3 ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಹೇಳ್ತಾ ಹೇಳ್ತಾ ನನ್ನ ಸಮಸ್ಯೆ ಅನ್ನೋದು ನನಗೆ ಗೊತ್ತಾಯ್ತು. ಮುಂದೆ ಮಾತೇ ಇಲ್ರಿ. ನಾನು ಇನ್ಸ್ಪೆಕ್ಟರ್ ನಾಯಕ್. ನಮಸ್ಕಾರ ರೀ ಸರ. ನೀವ್ ಯಾವ ಕಡೆಯವರು? ಹಾವೇರಿ. ಇಲ್ಲಿ ಹಂಗ ಬಂದ್ರಿ? ನೀವು ನನ್ನ ವಿಚಾರ ನಡೆಸಿದ್ರ ಮತ್ತ ಸಹಜ ಕೇಳಿದೆ. ನಂದು ಹ್ಯಾಂಡ್ಲೂಮ್ ಬಟ್ಟೆ ಬಿಸ್ನೆಸ್ ಅದ ಅಂದಾಗ ನೀವು ಹೆಂಗ್ ಬಂದ್ರಿ? ನಿಜ ಹೇಳು ಸುಳ್ಳು ಹೇಳು? ನಿಜಾರ ಹೇಳ್ರಿ, ಸುಳ್ಳಾರ ಹೇಳ್ರಿ, ನಿಜ ಅಂತ ನಂಬುತ್ತೀವಿ. ಇದು ನೋಡ್ರಿ ಪಾರ್ಟಿ ಒಳಗೆ ಆಡೋ ಮಾತು. ಇಲ್ಲಿ ಹಾಡೋದ್ನೆಲ್ಲ ನಿಜ ಅಂತ ನಂಬುದ್ರ ಮಜಾ, ಇಲ್ಲ ಅಂದ್ರೆ ಸಜಾ. ನಿಜಾನೇ ಹೇಳ್ತೀವಿ. ಈಗ ಒಂದ್ 4 ದಿನದ ಕೆಳಗೆ ಪೇಪರ್ ಒಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಬಂದಿತ್ತಲ್ಲ. ಕೆಂಪೇಗೌಡ್ರಿ? ಹಾ, ಅದ ಅದ ಅದು ಬಹಳ ಘೋಟಾಳೆ ಕಾಣ್ತದಲ್ರಿ. ಅದೇ ಕೇಸಿನ ಸಂಬಂಧ ನನ್ಗೆ ಇನ್ಫಾರ್ಮೇಶನ್ ಇದೆ, ಹಾಗಾಗಿ ನಾನು ಇಲ್ಲಿ ಬರ್ಬೇಕಾಯ್ತು. ಇದಕ್ಕೂ ಪೊಲೀಸ್ನವ್ರಿಗೂ ಏನ್ ಸಂಬಂಧ? ನಮಗೆ ಯಾವುದು ಸಂಬಂಧ ಇರೋದಿಲ್ಲ ಹೇಳಿ. ಅಂದ ಹಾಗೆ ಇದು ಅಫಿಷಿಯಲ್ ಅಲ್ಲ. ನಾವು ಮಾಡೋ ಕೆಲಸದಲ್ಲಿ ಕಾರವಾರ ಮಾತ್ರ ಅಫಿಷಿಯಲ್, ಇನ್ನು ಉಳಿದಿದ್ದೆಲ್ಲ ಬ್ಯಾಕ್ ಗ್ರೌಂಡ್. ಓಹೋ, ಅಂಡರ್ ಗ್ರೌಂಡ್ ವರ್ಕ್. ನಿಮಗೆ ಬೇಕಾದವ್ರು ಯಾರಾದ್ರೂ ಬಂದಿದಾರ ಇಲ್ಲಿ? ಅದು ಹಾಗೆಲ್ಲ ಗೊತ್ತಾಗೋದಿಲ್ಲ ರೀ, ಅದಕ್ಕೆ ಅಂತ ಜನ ಬಿಟ್ಟಿದ್ದೀವಿ. ನಿಮ್ಗೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ? ನಿಮಗೆ ಇದೆಲ್ಲ ಹೇಗ್ ಗೊತ್ತಾಗತ್ತೆ ಅನ್ನೋ ಕುತೂಹಲ ನಮ್ಗೆ. ಯಾರ್ಯಾರು? ಅಂದಾಗೆ ಇಲ್ಲಿದ್ರಲ್ಲ ಯಾರವರು? ಕುಲಕರ್ಣಿ. ಹಾ, ಕುಲಕರ್ಣಿ. ಅವ್ರು ಇವತ್ತು ಎಲ್ಲೆಲ್ಲಿ ಹೋಗಿದ್ರು ಅಂತ ಒಂದು ಸ್ವಲ್ಪ ವಿಚಾರ ಮಾಡ್ತಿದ್ರು. ಹೇ ವಿನ್ಸೆಂಟ್, ಕುಲಕರ್ಣಿ ಅಂತ ಹ್ಯಾಂಡ್ಲೂಮ್ ಬಿಸ್ನೆಸ್ ಮೂವ್ಮೆಂಟ್ ಹೇಳು. ಹಾ 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 ಹಾ, ಓಕೆ. ಸಾರಿ, ಅವ ನನ್ನ ಫ್ರೆಂಡ್ ಪಕ್ಯ ಅಂದಾಗ ನೀವೇನೋ ಹೇಳ್ತಾ ಇದ್ರಲ್ಲ. ಕಾನೂನಿನ ಕೈಗಳು ಎಷ್ಟು ಉದ್ದ ಅಂತ ಹೇಳ್ತಾ ಇದ್ದೆ. ಕಾನೂನಿಗೆ ಹಾತ್. ನೀವೆಲ್ಲ ಏನ್ ತಿಳ್ಕೊಂಡಿದ್ದೀರಿ? ನಿಮ್ಮ ಚಲನವಲನಗಳು ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಆದ್ರ ಎಲ್ಲ ಚಿತ್ರಗುಪ್ತ ದಪ್ತರದೊಳಗ ದಾಖಲಾಗ್ತಾ ಇರ್ತೈತಿ. ನೋಡಿ ಕುಲಕರ್ಣಿ ಅವರೇ, ಇವತ್ತು ನೀವು ಎಲ್ಲೆಲ್ಲಿ ಹೋಗಿದ್ರಿ ಅಂತ ಹೇಳ ಹೇಳ್ರಿ ನೋಡೋಣ. ಸೀದಾ ಜಯನಗರ ಬ್ಯಾಂಕ್ ಹೋದ್ರು. ಹೌದು.
ಅಲ್ಲಿಂದ ವಿಜಯನಗರಕ್ಕೆ. ಹೌದು. ಕೂಡ್ಲೆ ಮನೆಗೆ ಬಂದು ಊಟ ಮುಗಿಸಿ ತಕ್ಷಣವೇ ಇಲ್ಲಿಗೆ ಬಂದ್ರಿ. ಅಂದ್ರ ಪೊಲೀಸರನ್ನು ಫಾಲೋ ಮಾಡ್ತಿದ್ದೇನು? ಅಲ್ಲ, ಇದ್ರ ಉದ್ದೇಶ ಆದ್ರೂ ಏನು ಅಂತೀನಿ. ಉದ್ದೇಶ ಏನು ಇಲ್ಲ, ಆಸಕ್ತಿನೂ ಇಲ್ಲ. ಪೊಲೀಸನವರ ಕೆಲಸದ ಬಗ್ಗೆ ಈ ನಮ್ಮ ಲೇಖಕರಿಗೆ ಹೇಳಬೇಕಿತ್ತು. ನಾವು ಹೇಗೆ ಕತೆ ಕಟ್ಟಿ ಸತ್ಯ ಪರೀಕ್ಷೆ ಮಾಡ್ತೇವೆ, ನಮಗೆ ಗೊತ್ತಿಲ್ಲದಾಗೆ ಇನ್ನೊಬ್ರು ಕಥನದೊಳಗೆ ಹೇಗೆ ಹೋಗಿರ್ತೇವೆ ಅಂತ ಹೇಳ್ತೀವಿ. ಧ್ಯಾನ. ಇದು ತುಂಬಿ ಅದು ತುಂಬಿ, ಇದು ತುಂಬಿ ಅದು ತುಂಬಿ, ಯಾವುದು ತುಂಬಿ ಬರದೆ, ತುಂಬಿ ಕಳೆದರು ತುಂಬಿ ಉಳಿದರು, ತುಂಬಿ ತುಂಬಿ ಬರದೆ, ತುಂಬಿ ಕಳೆದರು ತುಂಬಿ ಉಳಿದರು, ತುಂಬಿ ತುಂಬಿ ಬರದೆ, ತುಂಬಿ ತುಂಬಿ ಬರದೆ. ಕಲುಕುಟ್ಟ ತುಂಬಿ ಮರಬಳ್ಳಿ ತುಂಬಿ, ಹಸು ಹಕ್ಕಿ ತುಂಬಿ ತುಂಬಿ, ಕಲುಕುಟ್ಟ ತುಂಬಿ ಮರಬಳ್ಳಿ ತುಂಬಿ, ಹಸು ಹಕ್ಕಿ ತುಂಬಿ ತುಂಬಿ, ಅಣುರೇಣು ತುಂಬಿ ಪರಮಾಣು ತುಂಬಿ, ಜೀವಾಣು ತುಂಬಿ ತುಂಬಿ, ಅಣುರೇಣು ತುಂಬಿ ಪರಮಾಣು ತುಂಬಿ, ಜೀವಾಣು ತುಂಬಿ ತುಂಬಿ. ಕೊಳ್ಳೆಲ್ಲ ತುಂಬಿ ಜೊಳ್ಳೆಲ್ಲ ತುಂಬಿ, ಕೊಳ್ಳೆಲ್ಲ ತುಂಬಿ ಜೊಳ್ಳೆಲ್ಲ ತುಂಬಿ. ಶೂನ್ಯಾಕಾರ ತುಂಬಿ. ಈಗ ಸುತ್ತ ಗಾಳ ಹಾಕಿದ್ದೇನೆ, ನೀನು ಬಂದು ಬಾಯಿ ಹಾಕಿದ್ದೆ ಸಟ್ ಅಂತ ಹೇಳ್ಕೊಟ್ಟೆ. ಸಟ್. ಈ ಕೇಸಿನ ತಳ ಬುಡ ಪತ್ತೆ ಹಚ್ಚಿದೆ ಬಿಡ್ತೀನೇನು? ನಾನ್ ನಾಯಕ್ ಸುಳೆ ಮಗ, ನಾನ್ ಬಿಡೋದಿಲ್ಲ. ಏನ್ ಮಾಡೋದು ಸರ್? ಮೊದಲು ಇಲ್ಲಿಂದ ಹೋಗು. ನೀನು ಸರ್, ಯವ್ವ ಕರಿಕರಿ ಹೇಳ ಎಲ್ಲದನವ? ಯಾರು ಸರ್? ಯಾಕ್ರಿ ನಾನು ಸತಾಯಿಸ್ತೀರಿ? ಸಂಜೆ ಎಲ್ಲದನಂತ ನಿಮಗೆ ಗೊತ್ತಿಲ್ಲನ? ಇಲ್ಲ ಸರ್. ಪರಿಸ್ಥಿತಿ ಏನಾಗಿತ್ತು ಅನ್ನೋದು ನಿಮ್ಮಿಬ್ಬರಿಗೂ ಗೊತ್ತಿಲ್ಲ. ಈ ವಿಷಯನ ಬೇರೆ ಪೇಪರ್ನವರು ಪಿಕಪ್ ಮಾಡ್ಯಾರ. ನಮ್ಮ ಮ್ಯಾನೇಜ್ಮೆಂಟ್ ನನ್ನ ಗಲ್ಲಿಗೆ ಏರ್ಸೋದು ಒಂದ ಬಾಕಿ ಅದ. ಇವ ಹೇಳ್ತೀನಿ ಕೆಲಸ ಮಾಡಿದ್ರು ಅಂತೇಳಿ ಎಲ್ಲಾ ದಾಖಲೆ ಇದ್ದವು, ಸ್ವತಃ ನಾನ ನೋಡಿನಿ ಅಂತ ಹೇಳ್ಬಿಟ್ಟಿನಿ. ಈಗ ಈ ಮಗ ಬರ ಇದನ್ನ ನೋಡ್ರಿ, ಈ ಪೇಪರ್ ನೋಡಿ. ಯಾಕೆ ಈ ವರದಿ ಮುಂದಿನ ಭಾಗ ಪ್ರಕಟವಾಗಿಲ್ಲ? ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸತ್ಯವನ್ನು ವರದಿ ಮಾಡುವ ಧೈರ್ಯವನ್ನು ಪತ್ರಿಕೆ ತೋರಿಸಬೇಕಾಗಿದೆ. ತಡೆ ಹಿಡಿದ ಭಾಗವನ್ನಿಟ್ಟುಕೊಂಡು ಹಲವು ಡೀಲ್ಗಳು ಇದನ್ನು ಮುಗು ಕುಡಿದಾಗ ಹಾಕ್ಯಾರ. ನಾ ಏನ್ ಹೇಳಿದ್ರು ಯಾರು ನಂಬ್ತಾ ಇಲ್ಲ. ಹಿಟ್ಲ ಕಡೆಯಿಂದ ಈ ರಿಯಲ್ ಎಸ್ಟೇಟ್ ಮಾಫಿಯಾ ಎಲ್ರದ್ದು ಊಹಾಪೋಹ. ಇದನ್ನ ನೋಡಿ. ವರದಿಗಾರ ಸಂಜಯ್ ನಾಪತ್ತೆ, ಆತನ ಜೀವಕ್ಕೆ ಅಪಾಯ ಇದೆಯೇ? ಇದರಲ್ಲಿ ಸಂಪಾದಕ ಬಿರಾದಾರನ ಪಾತ್ರವೇನು? ಇದನ್ನ ನೋಡಿ. ಬ್ಲಾಕ್ ಮೇಲ್ ಬಿರಾದಾರರಿಗೆ ಕಳಕೃಷ್ಟಿ. ಇಡೀ ವರದಿಯನ್ನು ಸುಳ್ಳೆಂದು ಪ್ರಕಟಿಸಿ ಜನರ ಕ್ಷಮಾಪಣೆ ಕೇಳಲು ತಯಾರಿ. ಸಂಜಯ್ನನ್ನು ಕೆಲಸದಿಂದ ವಜಾ ಮಾಡುವ ನಾಟಕ. ಇದು ನೋಡಿ. ಇದು ನಮ್ಮ ಪತ್ರಿಕೆಗೆ ಬಂದಿರೋ ಪತ್ರ. ಪ್ರಜ್ಞಾವಂತ ಜನರ ವೇದಿಕೆಯಿಂದ ಯಾವುದೇ ಕಾರಣಕ್ಕೂ ವರದಿಯನ್ನು ತಡೆ ಹಿಡಿಯಬಾರದು. ಸತ್ಯ ಏನೆಂಬುದು ಜನರಿಗೆ ಗೊತ್ತಾಗಲಿ. ಇದನ್ನು ಪ್ರಕಟಿಸದೆ ತಡೆ ಹಿಡಿದರೆ ಉಗ್ರವಾದ ಹೋರಾಟ ಮಾಡುತ್ತೇವೆ ಅಂತ ಬರೆದಾಗ ಸಮಸ್ಯೆ ಬಹಳ ಜಟಿಲವಾಗಿದೆ ಸರ್. ತಲೆ ಮ್ಯಾಲ ಹೊಡೆಯುವಂತ ಸ್ಟೋರಿ ಕೊಡಂದ್ರ ತಲೆನ ಹೊಡೆಯುವಂತ ಸ್ಟೋರಿ. ಈಗ ಸಂಜಯ್ ಎಲ್ಲಿದ್ದಾರೆ ಸರ್? ಯಾಕವಾ ನಾನು ನಾಟಕ ಆಡಕತ್ತೀನಿ ಅಂತ ಹೇಳಿ ಕರೆ ನಂಗೆ ಗೊತ್ತಿಲ್ವಾ? ಆದ್ರೆ ಇದನ್ನ ಯಾರು ನಂಬಲ್ವಲ್ಲ ಸರ್. ನನ್ ಎಂತ ಪೇಜ್ನಾಗ ಸಿಗಿ ಹಾಕ್ಯದಾವ. ಸಿಕ್ಕರೆ ಖಂಡಿತ ಕರ್ಕೊಂಡ್
ಮಾಡ್ತೀನಿ, ಕಾಲಿಗೆ ಬಿದ್ದು ಕೇಳ್ತೀನಿ, ಯಪ್ಪ ಮುಂದಿನ ಕತೆ ಹೇಳೋಗಪ್ಪ, ಮತ್ತ ಆ ಕೆಂಪೇಗೌಡ ಕರ್ಕೊಂಡ್ಬಂದು ಪಬ್ಲಿಕ್ಕಿಗೆ ದರ್ಶನ ಕೊಡಪ್ಪ ಅಂತ ಬೇಡ್ಕೊಂತೀನವ. ಶಿವ, ಈ ವಾರದಾಗ ನನ್ನ ಜೀವನ ಅನ್ನೋದು ಹುಲಿ ಹೊಂಡಕ್ ಬಿದ್ದಂಗಾಗೈತಿ. ಮ್ಯಾಲಿಂದ ಕಲ್ಲು ಹೋಗಿತ್ತೀನಂದ್ರ ಹೋಗಿರಿ, ಇಲ್ಲ ಕೈ ಹಿಡಿದು ಮ್ಯಾಲ ಎಬ್ಬಿಸ್ತೀನಂದ್ರ ಎಬ್ಬಿಸ್ರಿ. ಸಿಕ್ರೆ ಖಂಡಿತ ಕರ್ಕೊಂಡ್ ಬರ್ತೀನಿ ಸರ್. ಈಗ ನಾನೇನ್ ಮಾಡ್ಲಿ? ಸುಮ್ಮನಿದ್ದು ಬಿಡು. ಹೇಗ್ ಸುಮ್ಮನಿರೋದು? ನಂದು ತಪ್ಪಾಯ್ತು, ಇದೆಲ್ಲ ಬೊಗಳೆ, ನನ್ನ ಕ್ಷಮಾಪಣೆನ ಪ್ರಕಟಿಸ್ಬಿಡಿ ಅನ್ನೋ, ಬೇಕಾದ್ರೆ ನನ್ನ ಕೆಲಸದಿಂದ ತೆಗೆದು ಬಿಡಿ ಅನ್ನೋ. ತೆಗಿಯಲ್ಲ, ತೆಗೆದ್ರೆ ಅವ್ರಿಗೆ ತೊಂದರೆ. ಏನೇ ಕೇಳಿದ್ರು ನನಗ್ ಗೊತ್ತಿಲ್ಲ ಅನ್ನೋ ರಾಗ ಮಾತ್ರ ಬಿಡ್ಬೇಡ. ರಾಗ ಏನ್ ಬಂತು? ಅದೇ ನಿಜ. ನಿಜಾನೋ ಸುಳ್ಳು? ನಿನಗೆ ಗೊತ್ತಿರೋದೇನನ್ನೋ ಮುಚ್ಚಿಡೋದಕ್ಕೆ ಇಡೀ ವ್ಯವಸ್ಥೆ ಪ್ರಯತ್ನ ಪಡ್ತಾ ಇದೆ ಅಂತ ಜನ ನಂಬ್ತಾರೆ. ಈ ಪ್ರಕರಣ ಯಾವ ದಿಕ್ಕಿಗೆ ತಿರ್ಕೊಂಡ್ರು ಜನರ ನಂಬಿಕೆಗೆ ಪುಟ ಕೊಡೋ ಹಾಗಿರುತ್ತೆ. ಉರಿ ಹಿಡಿದು ತಣ್ಣಗಾಗ್ಲಿ, ಸ್ವಲ್ಪ ದಿನ ಸುಮ್ಮನೆ ಇದ್ದು ಬಿಡು. ಮೌನಕ್ಕೆ ಅರ್ಥ ಹಚ್ಚೋದು ಕಷ್ಟ. ಮತ್ತೆ ಶೇಖರ ಸಣ್ಣ ಪುಟ್ಟ ಕಲ್ರಲ್ಲ ಆಗಾಗ ಸಿಕ್ಕಾಕೊಳ್ತಾರೆ, ತಪ್ಪು ಒಪ್ಕೊಳ್ತಾರೆ, ಅವನನ್ನ ಮರ್ತ್ಬಿಡು. ಎಲ್ಲಾ ಕಥೆಗಳನ್ನ ಸುಖಾಂತ್ಯ ಮಾಡೋದಕ್ಕಾಗಲ್ಲ. ಅದರಲ್ಲೂ ಪಾತ್ರಗಳು ತಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿದ್ರೆ ಇನ್ನೂ ಕಷ್ಟ. ನೀನು ಜಾಗ ಖಾಲಿ ಮಾಡು, ನಾನು ಹೇಳೋವರೆಗೂ ಕಾಣಿಸ್ಕೋಬೇಡ. ಸರಿ. ಸ್ವಾಮಿ, ಸಾರ್, ದ್ಯಾವ್ರು, ಗುರುಗಳೇ. ಏನಯ್ಯ ದೊರೆ? ನೀವು ಸಹಾಯ ಮಾಡಿದ್ರೆ ಮತ್ತೆ ಕಾಣಿಸ್ಕೊಳ್ಳೋದಿಲ್ಲ ಸಾರ್. ನೀವು ಕೈ ಬಿಟ್ರೆ ನಾನು ಮುಳುಗ್ತಾಗೆ. ನನ್ನ ಕಾಸು ಕೊಡ್ಸಿದ್ರೆ ಮತ್ತೆ ಈ ಕಡೆ ತಲೆ ಹಾಕಲ್ಲ. ನಿನ್ನ ಕಾಸು ಕಣ್ಣು ಮರೆ ಹೋಗೋದಕ್ಕೆ ಸಾರ್. ನಾನು ಮಾಯ ಹೋಗೋದು ತುಂಬಾ ಜನರಿಗೆ ಬೇಕಾಗಿದೆ ಅಲ್ವಾ? ಅವ್ರು ಯಾರು ಅಂತ ಗೊತ್ತಾದ್ರೆ ನನ್ನ ಕಾಸು ಈಸ್ಕೊಂಡೇ ಹೋಗ್ತೇನೆ. ನಿನ್ನೆ ಚಿಕ್ಕಮ್ಮಗ ಯಾಕೆ ಬಿಡೋದು ಹೇಳಿ? ನಿನಗೆ ಬೇರೆ ದಾರಿ ಇಲ್ಲಪ್ಪ. ಕಣ್ಮರೆ ಆಗ್ತೀನಿ ಅಂದ್ರೂ ಆಗೋದಕ್ಕೆ ಸಾಧ್ಯ ಇಲ್ಲ. ಇಡೀ ಪ್ರಕರಣದಲ್ಲಿ ಯಾರಾದ್ರೂ ಒಬ್ರು ಸಿಕ್ಕೊಡ್ಬೇಕು. ಅದು ನೀನೇ ಅಂತ ನಿನಗೆ ಈಗಾಗಲೇ ಗೊತ್ತಿರಬೇಕಿತ್ತು. ನನ್ನದೇನು ತಪ್ಪಿಲ್ಲ ಸಾರ್. ನಾನೊಬ್ಬ ಸಣ್ಣ ಮನುಷ್ಯ. ಪೊಲೀಸ್ನವರು ಹಿಡಿಯೋದು ಸಣ್ಣ ಮನುಷ್ಯರನ್ನೇ. ಹಾಗಾದ್ರೆ ತಕ್ಷಣ ಹೊರಡ್ತೀನಿ ಗುರುಗಳೇ. ಆಶೀರ್ವಾದ. ಅರಸೇ, ಮನೆತನ ಅಂತ ಓದ್ಲೇ ಇಲ್ಲ. ಅಧಿಕಾರ ಇಲ್ಲಿರೋ ಮನೆತನಕ್ಕೆ ಏನಿದೆ ಸರ್ ಬೆಲೆ? ನಂಬಲ್ವಾ?
ಶೇಖರ್ ಆಗಿರ್ಲಿ, ಶಂಕರಪ್ಪ ಆಗಿರ್ಲಿ, ಇಲ್ಲ ಶೇಖ್ ಆಗಿರ್ಲಿ, ನಾನೇ ಅಲ್ವಾ ಸರ್? ಹೆಸರು ಬೇರೆ ಆದ್ರೆ ನಾನು ಬೇರೆ ಆದ್ರೆ ಅಂತೀರೇನು? ಯಾಕೆ ಸುಮ್ಮನಿದ್ದೀರಿ? ಏನಾದ್ರೂ ಮಾತಾಡಿ. ಸರಿ, ಈಗ ನಿಜ ಹೇಳ. ನಮ್ಮಪ್ಪ ಅರ್ಚಕ. ನಾನು MA ಮಾಡಿದೆ ಜಾನಪದದಲ್ಲಿ. ಹಾಡು ಕಥೆಗಳನ್ನೇ ರೆಕಾರ್ಡ್ ಮಾಡೋದನ್ನೇ ಸಂಶೋಧನೆ ಅಂತ ತಿಳ್ಕೊಂಡು ಒಬ್ಬ ಗುರುಗಳಿದೆ. ರೆಕಾರ್ಡ್ ಮಾಡಿ ರಾಶಿ ಹಾಕ್ತೆ. ಆದ್ರೆ ಏನಾಯ್ತು, ಸರ್ಕಾರಿ ಕೆಲಸ ಸಿಗ್ಲಿಲ್ಲ. ಮತ್ತೆ ಯಾರಿಗೆ ಬೇಕು ಜಾನಪದ? ಹಿಂದಿನ ಮನೆ ಸರಳ ಜಂಜರವಾಡ. ನಾನು ಬೇಕಂದ್ರೆ ನನ್ನ ಬಾಸ್ ಹತ್ರ ಮಾತಾಡ್ತೀನಿ ಅಂದ್ಲು. ಮಾತಾಡಿದ್ಲು. ಆದ್ರೆ ಅವನು ನಿರ್ದಯ. ಇಂಗ್ಲಿಷ್ ನಲ್ಲಿ ಮಾತಾಡಿಸ್ದ. ಆದ್ರೆ ಹೊರಗೆ ಹಾಕುವಾಗ ಮಾತ್ರ ಕನ್ನಡದಲ್ಲಿ ಹಚ್ ಹೋಗಾಚೆ ಅಂತ. ಸಣ್ಣ ಶಹರದಿಂದ ಬಂದು ಈ ದೊಡ್ಡ ಊರಲ್ಲಿ ಜೀವನ ನಡೆಸೋದು ಭಾರಿ ಕಷ್ಟ ಸರ್. ಕಷ್ಟಪಟ್ಟು ಕೆಲಸ ಮಾಡೋಣ ಅಂತಲೇ ಇದ್ದೆ. ಆತರ ಜರ್ನಲಿಸ್ಟು ನಾನು ಹೇಳಿದ್ದನ್ನೇ ನಂಬಿಡೋದೆ. ಈಗ ನೀವು ನಂಬಲ್ಲ ಅಂತ ಹಠ ಹಿಡಿದಿದ್ರಲ್ಲ, ನನಗೆ ಅವ್ರದ್ದೇ ನೆನಪಾಗಿದೆ. ಅವ್ರು ನಂಬೋದಕ್ಕೆ ಪೂರಾ ತಯಾರಾಗಿದ್ರು. ಅದು ನೀಡಿದಿರಲ್ಲ, ಬದ್ಮಾಶ್ ನನ್ನ ಮಕ್ಕಳು, ಕಳ್ಳು ಮೋಳೆ ಮಕ್ಕಳು. ರೇ ಸೊಟ್ಟು ಮೋರೆಯವರೇ, ತೊಟ್ಕೊಂಡೆ ಗಂಡ, ನಿನಗೆ ಹೇಳ್ತಾ ಇರೋದು ಅಲ್ಲ. ಆ ಜರ್ನಲಿಸ್ಟ್ ಯಾಕೆ ಹೇಳ್ತಿಲ್ಲ ನೀವು? ನನ್ನ ಬಾಯಿ ನಂದು, ನಾನು ಬೇಕಾದ್ ತಗೊಳ್ತೇನೆ. ಹಾಗಂತ ನಾನು ಹೇಳ್ತೀನೆಲ್ಲ ಬರ್ದು ಬಿಡೋದ? ಅವನು ಬರ್ದ ಅಂತ ನೀವೆಲ್ಲ ಅದನ್ನ ನಂಬಿಡೋದ? ಯಾರು ನಮ್ಗೆ ದ್ರೋಹ ಮಾಡಿದ್ರು ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಸರ್. ಇದನ್ನು ನಂಬಲ್ವ? ಹಾಗಾದ್ರಿಕ ಇನ್ನೊಂದು ತಗೊಳ್ಳಿ. ದೇವಸ್ಥಾನದಲ್ಲಿ ಸಿಗ್ತಾ ಇದ್ರು. ಒಳಗೆ ಪ್ರದಕ್ಷಿಣೆ ಸುತ್ತಿನ ಕತ್ಲಲ್ಲಿ ಸರ್ಕರೆ ತಪ್ಪಿ ಟಪಕ್ಕರೆ ಮುತ್ತಿಡ್ತಾ ಇದ್ದೆ. ಚಿಂತು, ನೀನು ಓದಿ ದೊಡ್ಡ ಮನುಷ್ಯ ಆಗು, ನಿನ್ನನ್ನೇ ಮದುವೆ ಆಗ್ತೀನಿ ಅಂತಿದ್ದು. ಆದ್ರೆ ನನಗಿಂತ ಮೊದಲೇ ದೊಡ್ಡ ಮನುಷ್ಯನಾಗಿದ್ದ ಒಬ್ಬನ್ನ ಅವಳಪ್ಪ ಹುಡುಗಿದ. ಹೋಗ್ತೇನೆ ಅಂತ ಅವಳ ಬಾಯಿ ಬಿಟ್ಟು ಹೇಳದೆ ಇದ್ರು ನಾನೇ ಹೋಗು ಅಂದಾಗ ಸುಮ್ಮನೆ ಇದ್ಲು. ಹುಡುಗಿರು ಪ್ರೇಮದಿಂದ ಅಂಗ್ರ ಆಗೋ ಕಾಲ ಹೋಗೇ ಬಿಟ್ಟಿದೆ ಸಾರ್. ನಿಧಾನವಾಗಿ ತುರ್ತು ಮೇಲೆ ಬರೋಷ್ಟು ಸಾವಧಾನ ಯಾರಿಗೂ ಇಲ್ವಾ? ಎಲ್ಲರೂ ಹಾರಬೇಕು ಅಂತಾರಲ್ಲ ಸರ್. ಸುಮ್ಮನಿದ್ದೀರಿ, ಏನಾದ್ರು ಮಾತಾಡಿ. ಇದನ್ನು ನಂಬಲ್ಲ. ನಾನು ಯಾರು ಗೊತ್ತಾ? ರೈತರ ಮಗ, ಮಣ್ಣಿನ ಮಗ. ಶಾಪಿಂಗ್ ಮಾಡ್ಬೋದು ನೋಡಿ. ಆದ್ರೆ ನಿನಗೆ ಮಾತ್ರ ನನ್ನ ಕಥೆ ಕೇಳಿಸ್ಕೊಳ್ಳದೆ ಬೇರೆ ವಿಧಿಯೇ ಇಲ್ಲ. ನನ್ನಪ್ಪ ವಿಷ ಕುಡ್ದ. ಸಾಯುವಾಗ ಬದುಕೋ ಆಸೆ ಹುಟ್ಟಿ ಅವನು ಎಪ್ಪಿಸಿದ ಗದ್ದಲ ಒಮ್ಮೆ ಕೇಳಿದ್ರೆ ಸಾಕು. ನೀವ್ಯಾರು ಮತ್ತೆ ಶಾಪಿಂಗ್ ಕಾಂಪ್ಲೆಕ್ಸ್ ಒಳಗೆ ಕಾಲಿಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಗುರೂಜಿಯಿಂದ ಹಿಡಿದು ಜರ್ನಲಿಸ್ಟ್ ವರ್ಗೂ ಎಲ್ಲರ ಜನರು ಕಿವಿ ಕೆಪ್ಪ ಮಾಡ್ತಾ ಇದ್ದಾರೆ. ಕಿವಿಯೊಳಗೆ ಏನು ಹೋಗದ ಹಾಗೆ ಗುಯ್ 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 ಅಂತ ಗುಂಗಿ ಹೊಡೆದ ಹಾಗೆ ಹೇಳಿದ್ದನ್ನೇ ಹೇಳ್ತಾ ಕೆಪ್ಪ ಮಾಡ್ತಾ ಇದ್ದಾರೆ. ಏನಾದ್ರೂ ಮಾತಾಡಿ. ಯಾಕೆ ಸುಮ್ಮನಿದ್ದೀರಿ?
ಸರಿ, ಹಾಗಾದ್ರೆ ಈಗ ಇನ್ನೂ ಅಂತ ತಗೊಳ್ಳಿ. ಈಗ ನಿಜವಾಗ್ಲೂ ನಿಜ ಹೇಳ. ನನ್ನ ಹೆಸರು ಶ್ರೀಹರ್ಷ. ಬೆಂಕಿಯುಂಡೆ ಎಲ್ಲವನ್ನೆತ್ತಿ ಮೆರೆವ ಜನಗಳ ಮೇಲೆ ಚೆಲ್ಲಲೇನು?